ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮುದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಂ ಆನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೋಕ್ಷವೆಂಬ ಪರಮಪುರುಷಾರ್ಥವನ್ನು ಹೇಗೆ ಪಡೆಯಬೇಕು ಎಂಬ ಪ್ರಶ್ನೆಯನ್ನು ದೇವಹೂತಿ ದೇವಿ ತನ್ನ ಉದರ ಸಂಜಾತನಾದಂತಹ ಕಪಿಲರೂಪಿ ಪರಮಾತ್ಮನಲ್ಲಿ ಇಟ್ಟಾಗ ಮನಸ್ಸನ್ನು ಗೆಲ್ಲುವ ಬಗೆಯನ್ನು ಕಪಿಲದೇವ ನಿರೂಪಿಸಿದ ಅನ್ನುವ ವಿಷಯವನ್ನು ನಾವು ಹಿಂದಿನ ಉಪನ್ಯಾಸದಲ್ಲಿ ಗಮನಿಸಿದ್ದೇವೆ. ಸಾಂಖ್ಯ ಮತ್ತು ಯೋಗ ಅಂತ ಎರಡು ಶಾಸ್ತ್ರಗಳು. ಭಗವಂತ ಕಪಿಲ ಉಪದೇಶಿಸಿದಂತಹ ಶಾಸ್ತ್ರವನ್ನು ಸಾಂಖ್ಯಯೋಗ ಅಂತ ಕರೀತೇವೆ. ಸಾಂಖ್ಯವನ್ನೂ ಕಪಿಲ ಉಪದೇಶಿಸಿದ್ದಾನೆ, ಯೋಗವನ್ನೂ ಕಪಿಲ ಉಪದೇಶಿಸಿದ್ದಾನೆ. ಇದನ್ನು ಕಾಪಿಲ ಸಾಂಖ್ಯ, ಕಾಪಿಲ ಯೋಗ ಅಂತ ಕರೀತಾರೆ. ಅಂದರೆ ಕಪಿಲದೇವ ಉಪದೇಶಿಸಿದ ಸಾಂಖ್ಯ ಮತ್ತು ಯೋಗಶಾಸ್ತ್ರ ಅಂತ. ಸಾಮಾನ್ಯವಾಗಿ ಸಾಂಖ್ಯ ಮತ್ತು ಯೋಗ ಇದೆರಡು ತೀರಾ ವಿಭಿನ್ನವಾದ ದರ್ಶನಗಳು. ಒಂದಕ್ಕೊಂದು ಸಂಬಂಧವಿಲ್ಲ ಅನ್ನುವ ಮನಸ್ಥಿತಿ ದಾರ್ಶನಿಕರಲ್ಲಿ ಕಾಣಿಸ್ತದೆ. ಪತಂಜಲಿ ಯೋಗಶಾಸ್ತ್ರವನ್ನು ರಚಿಸಿದ, ಕಪಿಲ ಸಾಂಖ್ಯವನ್ನು ರಚಿಸಿದ. ಯೋಗಶಾಸ್ತ್ರದಲ್ಲಿ ದೇವರನ್ನು ಒಪ್ಪಿಕೊಂಡಿದ್ದಾರೆ, ಆದ್ದರಿಂದ ಯೋಗಶಾಸ್ತ್ರವನ್ನು ಸೇಶ್ವರ ಸಾಂಖ್ಯ ಅಂತ ಕರೀತಾರೆ. ಆದರೆ ಸಾಂಖ್ಯಶಾಸ್ತ್ರದಲ್ಲಿ ದೇವರನ್ನು ಒಪ್ಪಿಕೊಳ್ಳಿಲ್ಲ, ಪ್ರಕೃತಿಯಿಂದಲೇ ಎಲ್ಲವೂ ನಡೆಯುತ್ತೆ ಅಂತ ಹೇಳ್ತಾರೆ. ಹಾಲು ಮೊಸರಾಗುವುದಕ್ಕೆ ಭಗವಂತ ಬೇಕಿಲ್ಲ, ಹಾಲು ಕೆಟ್ಟರೆ ಮೊಸರಾಗ್ತದೆ, ಅದು ಕೆಡುವುದು ಅದರ ಪ್ರಕೃತಿ, ಪ್ರಕೃತಿಯೇ ಎಲ್ಲವನ್ನು ನಿರ್ವಹಿಸ್ತದೆ. ಪ್ರಪಂಚದಲ್ಲಿ ಕಲ್ಲು, ಮಣ್ಣು, ಕಾಡು, ಮಳೆ ಇವೆಲ್ಲ ಸೃಷ್ಟಿಸಲ್ಪಡಬೇಕು ಅಂತಾದರೆ ಅದಕ್ಕೆ ದೇವರ ಅವಶ್ಯಕತೆ ಇಲ್ಲ. ಮಣ್ಣು ಅದೆಷ್ಟೋ ವರ್ಷಗಳಾದ ಮೇಲೆ ಕಲ್ಲಾಗ್ತದೆ, ತಾನಾಗಿ ಕೆಳಗಿದ್ದ ನೀರು ಆಕಾಶಕ್ಕೆ ಹೋಗಿ ಮಳೆಯಾಗಿ ಸುರಿಯುತ್ತೆ. ಇದಕ್ಕೆಲ್ಲ ದೇವರು ಬೇಕಾಗಿಲ್ಲ. ಒಂದು ಸ್ವರೂಪದಲ್ಲಿ ಇವತ್ತು ಕೆಲವು ವೈಜ್ಞಾನಿಕರ ವಾದ ಏನಿದೆ ಅದು ಸಾಂಖ್ಯ ಮೂಲವಾದದ್ದು. ಅಂದರೆ ಸಾಂಖ್ಯರು ದೇವರನ್ನು ಒಪ್ಪದೆ ಎಲ್ಲವೂ ಪ್ರಕೃತಿ, ಮನುಷ್ಯನಿಗೆ ಸಿಟ್ಟು ಬರುವುದು ಹೇಗೆ ಪ್ರಕೃತಿಯೋ ಹಾಗೆಯೇ ಬೇಸಿಗೆಗಾಲ, ಚಳಿಗಾಲ, ಮಳೆಗಾಲ ಇದೆಲ್ಲ ಪ್ರಕೃತಿ, ಅದಕ್ಕೊಬ್ಬ ದೇವರು ಬೇಕು ಅಂತಿಲ್ಲ ಅನ್ನುವ ವಾದವನ್ನು ಮುಂದಿಟ್ಟಂತಹ ಒಂದು ನಿರೀಶ್ವರ ಸಾಂಖ್ಯ, ಅಂದರೆ ಈಶ್ವರನನ್ನು ಒಪ್ಪದೇ ಇದ್ದ ಸಾಂಖ್ಯವಾದ ಅಂತ ಒಂದಿದೆ. ಆದ್ದರಿಂದ ಸಾಂಖ್ಯ ಅನ್ನುವುದು ನಾಸ್ತಿಕ ಪಂಥ. ಸಾಂಖ್ಯಶಾಸ್ತ್ರ ಎಂಬುದು ಆಸ್ತಿಕ್ಯದಲ್ಲಿ ಸೇರುವಂಥದ್ದಲ್ಲ. ಆದರೆ ಇಲ್ಲಿ ಭಗವಂತ ಕಪಿಲ ನಿರೂಪಿಸಿದಂತಹ ಏನು ಸಾಂಖ್ಯಶಾಸ್ತ್ರ ಇದೆ ಇದು ನಾಸ್ತಿಕ್ಯದಲ್ಲಿ ಸೇರುವ ಸಾಂಖ್ಯ ಅಲ್ಲ. ಭಗವಂತ ಕೃಷ್ಣ ಗೀತೆಯಲ್ಲಿ ಹೇಳುವಂತಹ ಸಾಂಖ್ಯ. ಕೃಷ್ಣ ಹೇಳ್ತಾನೆ, ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಸಪಶ್ಯತಿ. ಸಾಂಖ್ಯ ಮತ್ತು ಯೋಗ ಇದೆರಡೂ ಕೂಡ ಏಕಮುಖವಾಗಿದೆ.
ಒಂದೇ ತತ್ವವನ್ನು ನಿರೂಪಿಸುವ ಎರಡು ಪ್ರತ್ಯೇಕ ದಾರಿಗಳು ಅಂತ ಯಾರು ತಿಳಿಯುತ್ತಾನೋ, ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ, ಯಾರು ಹೀಗೆ ತಿಳಿಯುತ್ತಾನೋ ಸಹ ಪಶ್ಯತಿ, ಅವನು ನಿಜವಾಗಿಯೂ ಕೂಡ ಜ್ಞಾನಿ ಅಂತಾನೆ. ಆ ಸಾಂಖ್ಯ, ಆ ಯೋಗ ಅಂದರೆ ಅದು ಭಗವಂತ ದೇವಹೂತಿಯ ಮಗನಾಗಿ ಆವಿರ್ಭವಿಸಿ ಕೊಟ್ಟಂತಹ ಸಾಂಖ್ಯಯೋಗ. ಶ್ರೀಮದ್ಭಾಗವತ ತೃತೀಯ ಸ್ಕಂದದಲ್ಲಿ ಬರತಕ್ಕಂತಹ ಸಾಂಖ್ಯ ಮತ್ತು ಯೋಗ. ಇವತ್ತು ವಿಶ್ವವಿದ್ಯಾಲಯಗಳಲ್ಲಿ ಸಾಂಖ್ಯಯೋಗ ಪಾಠಕ್ಕಿದೆ. ನೀವು ಸಾಂಖ್ಯಯೋಗದಲ್ಲಿ ಒಂದು MA ಮಾಡಬೇಕು ಅಂತೇಳಿದರೆ MA ಮಾಡಲಿಕ್ಕೆ ಆಗ್ತದೆ. ಅಲ್ಲಿರುವ ಸಾಂಖ್ಯಯೋಗಕ್ಕೂ ಇಲ್ಲಿ ಕೃಷ್ಣ ಕಪಿಲರೂಪಿ ಪರಮಾತ್ಮ ಹೇಳಿದ ಸಾಂಖ್ಯಯೋಗಕ್ಕೂ ಪರಸ್ಪರ ಸಂಬಂಧ ಇಲ್ಲ. ಅದನ್ನು ಇದನ್ನು ಎರಡನ್ನು ಮೇಲನೆ ಮಾಡಿ ಎಡವಟ್ಟು ಮಾಡಿಕೊಂಡು ಅರ್ಥ ಮಾಡಿಕೊಳ್ಳಬಾರ್ದು. ಅಲ್ಲಿರುವ ಸಾಂಖ್ಯ ಅದು ನಿರೀಶ್ವರ ಸಾಂಖ್ಯ. ಆ ಸಾಂಖ್ಯ ಅದು ಆಸ್ತಿಕ ತತ್ವಕ್ಕೆ ವಿರುದ್ಧವಾದದ್ದು. ಅದನ್ನೂ ಕೂಡ ರಚಿಸಿದ್ದು ಒಬ್ಬ ಕಪಿಲ. ಇದು ನಮಗೆ ಸಮಸ್ಯೆ ಆದದ್ದು. ಆ ಸಾಂಖ್ಯವನ್ನು ರಚಿಸಿದವ ಯಾರು ಅಂತ ನೀವು ಮೊದಲೇ ಪುಸ್ತಕ ನೋಡಿ, ಕಪಿಲ ವಿರಚಿತ ಸಾಂಖ್ಯ ಶಾಸ್ತ್ರೆ ಅಂತುಂಟದು. ಕಪಿಲ ರಚಿಸಿದಂತಹ ಸಾಂಖ್ಯ ಅದು ಕೂಡ. ಇಲ್ಲಿರತಕ್ಕಂತಹ ಸೇಶ್ವರ ಸಾಂಖ್ಯ ಅರ್ಥಾತ್ ಆಸ್ತಿಕ ಗ್ರಂಥ ಇದು ಕೂಡ ಕಪಿಲನಿಂದ ವಿರಚಿತ. ಆದರೆ ಆ ಕಪಿಲ ಬೇರೆ, ಈ ಕಪಿಲ ಬೇರೆ. ನಾವು ಕಪಿಲ ಅಂತ ಹೆಸರು ನೋಡಿದ ಕೂಡಲೇ ದೇವಹೂತಿ ಸುತನಾದ ಕಪಿಲ ರಚಿಸಿದ ಶಾಸ್ತ್ರ ಅಂತ ಮೋಹಗೊಳ್ಳುವುದಕ್ಕೆ ಅವಕಾಶ ಇಲ್ಲ. ಯಾಕಂದರೆ ಭಗವಂತನ ಹೆಸರಿನವರು ಅನೇಕರು ಬಂದು ಹೋಗ್ತಾರೆ. ಹಾಗೊಬ್ಬ ಕಪಿಲ ಬಂದಿದ್ದಾನೆ. ಇದನ್ನು ಪುರಾಣಗಳು ಹೇಳ್ತಾವೆ, ಮಧ್ವಾಚಾರ್ಯರು ಉಲ್ಲೇಖ ಮಾಡ್ತಾರೆ ತಮ್ಮ ಭಾಷ್ಯದಲ್ಲಿ. ಒಬ್ಬ ವ್ಯಕ್ತಿ ತಪಸ್ಸು ಮಾಡಿದಂತೆ. ತಪಸ್ಸು ಮಾಡಿ ಚತುರ್ಮುಖನಲ್ಲಿ ವರ ಪಡ್ಕೊಂಡ. ಏನಂದರೆ, ನಾನು ಸಾಂಖ್ಯಯೋಗಾಚಾರ್ಯನಾಗಬೇಕು ಅಂತ ವರ ಪಡ್ಕೊಂಡ. ಅವನಿಗೊಂದು ಹೆಸರು ಬರಬೇಕು ಅಂತ. ಕೆಲವರೆಲ್ಲ ದೊಡ್ಡ ಕಾದಂಬರಿಕಾರರಾಗಬೇಕು ಅಂತೇಳಿ ಆ ಹೆಸರು ಬರಬೇಕು ಅಂತ ವರ ಕೇಳ್ತಾರೆ. ಇವನು ಸಾಂಖ್ಯಯೋಗಾಚಾರ್ಯ, ಸಾಂಖ್ಯವನ್ನು ನಾನು ರಚನೆ ಮಾಡುವಷ್ಟು ದೊಡ್ಡ ಆಚಾರ್ಯ ಪುರುಷನಾಗಬೇಕು ಅಂತ ವರ ಕೇಳಿದ. ಸಾಂಖ್ಯಯೋಗಾಚಾರ್ಯನ ಅಸ್ತು ಅಂತ ಹೇಳಿದ ಚತುರ್ಮುಖ. ಆದರೆ ಇವ ಅಲ್ಲಿಗೆ ನಿಲ್ಲಿಸಲಿಲ್ಲ. ಇವೊಂದು ಸ್ವಲ್ಪ ಲಿಸ್ಟು ದೊಡ್ಡದಿತ್ತು. ಅವ ಹೇಳ್ತಾನೆ, ಅಷ್ಟೇ ಅಲ್ಲ, ನಾನು ಮುಂದಿನ ಜನ್ಮದಲ್ಲಿ ಸಾಂಖ್ಯಯೋಗಾಚಾರ್ಯನಾಗಿ ಹುಟ್ಟುವಾಗ ನಾನು ಹುಟ್ಟಿದ 11ನೇ ದಿವಸಕ್ಕೆ ಅಪ್ಪ ಹೆಸರಿಡುವಾಗ ಕಪಿಲ ಅಂತ ಹೆಸರಿಡಬೇಕು. ಇದನ್ನು ವರ ಕೇಳಿದ. ಅಂದರೆ ನಾನು ಕಪಿಲ ಅನ್ನುವ ಹೆಸರಿನಲ್ಲಿ ಸಾಂಖ್ಯಶಾಸ್ತ್ರವನ್ನು ರಚಿಸಬೇಕು. ಯಾಕಂದರೆ ಭಗವಂತ ಈಗಾಗಲೇ ಕಪಿಲ ರೂಪದಿಂದ ಸಾಂಖ್ಯಶಾಸ್ತ್ರ ರಚಿಸಿದ್ದಾನೆ. ನಾನು ಎಡವಟ್ಟು ಸಾಂಖ್ಯಶಾಸ್ತ್ರವನ್ನು ಅದೇ ಹೆಸರಿನಿಂದ ರಚಿಸಬೇಕು. ಚತುರ್ಮುಖಾಸ್ತು ಅಂತ ಹೇಳಿದ. ಇವ ಮುಗಿಸಲಿಲ್ಲ. ಅಷ್ಟೇ ಅಲ್ಲ, ಆ ಕಪಿಲ ಸಾಂಖ್ಯಶಾಸ್ತ್ರ ರಚನೆ ಮಾಡಿದ ಮೇಲೆ ಆಸುರಿ ಎಂಬ ಶಿಷ್ಯನಿಗೆ ಉಪದೇಶ ಮಾಡಿದ್ದಾನೆ. ಆ ಆಸುರಿ ಎಂಬ ಶಿಷ್ಯನಿಂದ ಮುಂದೆ ಈಶ್ವರ ಕೃಷ್ಣನೆಂಬ ಶಿಷ್ಯನಿಗೆ ಬಂದಿದೆ, ನನ್ನ ಶಿಷ್ಯ ಮತ್ತು ನನ್ನ ಪ್ರಶಿಷ್ಯ ಅದೇ ಹೆಸರಿನವರಾಗಬೇಕು. ಚತುರ್ಮುಖ ಅಸ್ತು ಅಂತ ಹೇಳಿ ಅದೃಶ್ಯ ಆಗಿಬಿಟ್ಟ. ಇಲ್ಲಿ ಹೋದರೆ ಇನ್ನೂ ಲಿಸ್ಟ್ ಇರ್ತಿತ್ತು ಅಂತ. ಇದರ ಪರಿಣಾಮ ಏನಾಯಿತು ಅಂತೇಳಿದರೆ, ಭಗವಂತನ ಹೆಸರಿನ ವ್ಯಕ್ತಿ ಮತ್ತೊಬ್ಬ ಹುಟ್ಟಿ ಬಂದ. ಭಗವಂತ ರಚಿಸಿದ ಶಾಸ್ತ್ರದ ಹೆಸರಿನ ಶೀರ್ಷಿಕೆಯನ್ನು ಕೊಟ್ಟು ಒಂದು ಶಾಸ್ತ್ರವನ್ನು ರಚಿಸಿದ. ಭಗವಂತ ಯಾವ ಹೆಸರಿನ ಶಿಷ್ಯನಿಗೆ ಆ ಸಾಂಖ್ಯಶಾಸ್ತ್ರವನ್ನು ಉಪದೇಶ ಮಾಡಿದ್ನೋ, ಈ ನಕಲಿ ಕಪಿಲನು ಕೂಡ ಅದೇ ಹೆಸರಿನ ನಕಲಿ ಶಿಷ್ಯನಿಗೆ ಆ ಸಾಂಖ್ಯವನ್ನು ಉಪದೇಶ ಮಾಡಿದ. ಭಗವಂತನ ಶಿಷ್ಯನ ಶಿಷ್ಯ ಪ್ರಶಿಷ್ಯ ಯಾವ ಹೆಸರಿನವನೋ ಅದೇ ಹೆಸರಿನ ಪ್ರಶಿಷ್ಯ ಈ ಕಪಿಲನಿಗೂ ಕೂಡ, ನಕಲಿ ಕಪಿಲನಿಗೂ ಕೂಡ ಸಿಗುವುದರ ಮೂಲಕ ಇತಿಹಾಸದಲ್ಲಿ ಒಂದು ವಿಚಿತ್ರವಾದ ಭ್ರಮೆ ಏರ್ಪಟ್ಟು ಬಿಟ್ಟಿತು. ಇದು ಯಾವ ಕಪಿಲ, ಇದು ಅದೇ ಕಪಿಲ ಎರಡೂ ಶಾಸ್ತ್ರ ರಚಿಸಿದ್ದು ಅಂತ ಎರಡು ಮೇಲನಾಗುವಂತಹ ಒಂದು ಪ್ರಸಂಗ ಬಂದು ಹೋಯಿತು. ವಸ್ತುತಃ ಒಂದು ಶಾಸ್ತ್ರ ಆ ಕಡೆ ಉತ್ತರದ ಕಡೆಗೆ ಮುಖ ಮಾಡಿದರೆ, ಇನ್ನೊಂದು ದಕ್ಷಿಣದ ಮುಖ ಇರತಕ್ಕಂಥದ್ದು. ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರುವ ವಿಷಯ. ಆದರೆ ಹೆಸರುಗಳು ಸಮಾನ ಉಂಟು. ಅಲ್ಲೂ ಪ್ರಕೃತಿ ಪುರುಷ ಬುದ್ಧಿ, ಪ್ರಕೃತಿ ವಿಕೃತಿ, ಕೇವಲ ವಿಕೃತಿ, ಕೇವಲ ಪ್ರಕೃತಿ, ಈ ಶಬ್ದಗಳು ಅಲ್ಲೂ ಬರ್ತಾವೆ, ಇಲ್ಲೂ ಬರ್ತಾವೆ. ಆದರೆ ಅದು ಹೇಳುವ ವಿಷಯ ಬೇರೆ, ಇದು ಹೇಳುವ ವಿಷಯ ಬೇರೆ. ಒಂದು ನಾಸ್ತಿಕ, ಒಂದು ಆಸ್ತಿಕ ಗ್ರಂಥಗಳು. ಆದ್ದರಿಂದ ಶಾಸ್ತ್ರದ ವಿಷಯದಲ್ಲಿ ಯಾವುದು ಸರಿಯಾದ ತತ್ವ ಅಂತ ತೀರ್ಮಾನಿಸುವಲ್ಲಿ ಎಚ್ಚರಿಕೆಯಿಂದ ಶಾಸ್ತ್ರದಲ್ಲಿ ಮುಂದಡಿಯಿಡಬೇಕು ಅಂತ ಆಚಾರ್ಯರು ಎಚ್ಚರವನ್ನು ಕೊಡ್ತಾರೆ. ಇಲ್ಲಿ ಭಗವಂತ ದೇವಹೂತಿ ಸುತನಾಗಿ ಕಪಿಲನಾಗಿ ನಿರ್ದೇಶಿಸಿದಂತಹ ಸಾಂಖ್ಯ ಅಂದರೆ ಶುದ್ಧಾತ್ಮ ತತ್ವವಿಜ್ಞಾನಂ ಸಾಂಖ್ಯಮಿತ್ಯವಿಧೀಯತೆ. ಭಗವತ್ತತ್ವದ ಸರಿಯಾದ ಸ್ವರೂಪ ವಿಜ್ಞಾನವನ್ನು ಸಾಂಖ್ಯ ಅಂತ ಕರೀತಾರೆ. ಭಗವತ್ ಸ್ವರೂಪ ಎಂಥದ್ದು ಅಂತ ಈ ತಾಯಿ ಕೇಳ್ತಾಳೆ. ಅದಕ್ಕೆ ಭಗವಂತ ನಮ್ಮ ಒಳಗಿರುವ ತತ್ವ, ಆದ್ದರಿಂದ ಅವನಲ್ಲಿ ಭಕ್ತಿ ಮಾಡುವುದು ಬಹಳ ಸುಲಭ. ಮೋಕ್ಷಕ್ಕಿಂತಲೂ ಭಕ್ತಿ ಮಾರ್ಗ ಶ್ರೇಷ್ಠ ಅಂತ ಒಂದು ಮಾತು ಕಪಿಲ ಹೇಳ್ತಾನೆ. ಭಕ್ತಿ ಸಿದ್ಧೇ ಗರೀಯಸಿ
ಅನಿಮಿತ್ತ ಭಗವತಿ ಭಕ್ತಿ ಸಿದ್ಧೇರ್ಗರೀಯಸಿ. ನಿರ್ವ್ಯಾಜವಾದ, ನಿರ್ನಿಮಿತ್ತವಾದ, ನಿಷ್ಕಾಮನೆಯಿಂದ ಮಾಡತಕ್ಕಂತಹ ಭಗವದ್ಭಕ್ತಿ ಎನ್ನುವುದು ಮೋಕ್ಷಕ್ಕಿಂತ ಶ್ರೇಷ್ಠ, ಸಿದ್ಧಿಗಿಂತ ಶ್ರೇಷ್ಠ ಸಾಧ್ಯವಾದಂತಹ ಭಕ್ತಿಯಿಂದ. ಇಲ್ಲಿ ಮೋಕ್ಷಕ್ಕಿಂತ ಭಕ್ತಿ ಶ್ರೇಷ್ಠ ಅಂತ ಹೇಳುವುದು ಸ್ವಲ್ಪ ಕಷ್ಟ ಆಗ್ತದೆ ಅರಗಿಸಿಕೊಳ್ಳುವುದಕ್ಕೆ. ಯಾಕಂದರೆ ಯಾವತ್ತೂ ಸಾಧನ ಮತ್ತು ಸಾಧ್ಯ ಅಂದರೆ ಫಲ ಮತ್ತು ಅದನ್ನು ಪಡೆಯುವುದಕ್ಕೆ ಬೇಕಾದ ಸಾಧನ, ಇವೆರಡರಲ್ಲಿ ಸಾಧನಕ್ಕಿಂತ ಫಲವು ಶ್ರೇಷ್ಠವಾಗಿರುತ್ತದೆ. ಉಪವಾಸ ಶ್ರೇಷ್ಠವೋ, ಉಪವಾಸ ವ್ರತದಿಂದ ಪಡೆಯುವ ಪುಣ್ಯ ಶ್ರೇಷ್ಠವೋ ಅಂತ ಕೇಳಿದರೆ ನಾವು ಉತ್ತರ ಏನು ಕೊಡ್ತೇವೆ? ಉಪವಾಸ ಕಷ್ಟಪಟ್ಟುಕೊಂಡು ಮಾಡಿದ್ದು, ಅದರಿಂದ ಸಿಗುವ ಪುಣ್ಯಕ್ಕೋಸ್ಕರ ಮಾಡಿದ್ದು, ಅದರಿಂದ ಪುಣ್ಯ ಶ್ರೇಷ್ಠ. ಪುಣ್ಯವನ್ನು ಸಾಧಿಸುವ ಉಪವಾಸ ನಂತರದ ಸ್ಥಾನ ಅಂತೇವೆ. ಅಂದರೆ ಸಾಧನವು ಸಾಧ್ಯಕ್ಕಿಂತ ನಂತರದ ಸ್ಥಾನದಲ್ಲಿ ಬರ್ತದೆ. ಮೋಕ್ಷವೆಂಬುದು ಸಾಧ್ಯ ಅಂದರೆ ಸಾಧಿಸಲ್ಪಡಬೇಕಾದದ್ದು, ಸಿದ್ಧಿಯದು. ಆ ಸಿದ್ಧಿಗೆ ಸಾಧನವಾದದ್ದು ಭಕ್ತಿ. ಆ ಭಕ್ತಿ ಮೋಕ್ಷಕ್ಕಿಂತ ಶ್ರೇಷ್ಠ ಅಂದರೆ ಅಭಿಪ್ರಾಯ ಏನು? ಎರಡು ಥರದ ಭಕ್ತಿ ಇದೆ. ಒಂದು ಮೋಕ್ಷ ಬೇಕು ಅಂತ ಭಕ್ತಿ ಮಾಡುವುದು. ಅನೇಕರು ಭಕ್ತಿ ಮಾಡುವುದು ಮೋಕ್ಷಕ್ಕೋಸ್ಕರ. ನಮಗೆ ನಾರಾಯಣ ಬೇಕು ಅಂತ ಯಾರಾದರೂ ಕೇಳಿದರೆ, ನಾರಾಯಣ ಸಿಗಲಿ ಬಿಡಲಿ, ಮೋಕ್ಷ ಅಂತೂ ಬೇಕು. ಆದರೆ ಅವ ಸಿಗದೆ ಮೋಕ್ಷ ಸಿಗಲ್ಲ ಅಲ್ವಾ? ಅನಿವಾರ್ಯ, ಇರಲಿ ಬಿಡಿ, ನಾರಾಯಣ ಬರಲಿ ಅಷ್ಟೇ. ಅದನ್ನು ನಾರಾಯಣನಿಗೋಸ್ಕರ ಮೋಕ್ಷ ಅಲ್ಲ, ನಮಗೆ ಮೋಕ್ಷಕ್ಕೋಸ್ಕರ ನಾರಾಯಣ. ನಾರಾಯಣಸ್ತು ಮೋಕ್ಷಾರ್ಥ ಮೋಕ್ಷೋ ನಾನ್ಯಾರ್ಥ ಇಷ್ಯತೆ ಇತಿ ಮಧ್ಯಮ ಭಕ್ತಾನಾಂ. ಇದು ಮಧ್ಯಮ ಭಕ್ತರ ಸ್ಥಿತಿ. ಅವರಿಗೆ ನಾರಾಯಣ ಭಗವಂತ ಯಾಕೆ ಬೇಕು ಅಂದರೆ ಪರಮ ಸುಖ ಸಿಗುವುದಕ್ಕೋಸ್ಕರ ದೇವರು ಬೇಕು. ನಾವು ಅಪೇಕ್ಷಿಸುವುದು ಪರಮ ಸುಖ, ನೈಜ ಸುಖಾನುಭೂತಿಯನ್ನು ನಾವು ಅಪೇಕ್ಷಿಸ್ತಾ ಇದ್ದೇವೆ. ದುಃಖವಿಲ್ಲದ ಪರಮ ಸುಖಕ್ಕೆ ಮೋಕ್ಷ ಅಂತ ಹೆಸರು. ದುಃಖರಹಿತವಾದ, ದುಃಖ ಅಸಂಭಿನ್ನ ಸುಖಸ್ವರೂಪವಾದಂತಹ ಮೋಕ್ಷ ಸಿಗಬೇಕು. ಅದು ಸಿಗಬೇಕಾದರೆ ನಾರಾಯಣ ಬೇಕು ಅಂತ ಮೋಕ್ಷಕ್ಕೋಸ್ಕರ ನಾರಾಯಣನನ್ನು ಅಪೇಕ್ಷಿಸತಕ್ಕಂತಹ ಭಕ್ತರು ಸಾಮಾನ್ಯವಾಗಿ ಲೋಕದಲ್ಲಿರುವುದು. ಆದರೆ ಈ ಭಕ್ತಿಯನ್ನು ಮೀರಿ ಇನ್ನೊಂದು ಎತ್ತರದ ಭಕ್ತರಿದ್ದಾರೆ. ಅವರಿಗೆ ಮೋಕ್ಷವೂ ಬೇಡ. ದೇವರು ಮುಂದೆ ಬಂದು ಮೋಕ್ಷಕ್ಕೆ ಬಾ, ಕರ್ಕೊಂಡು ಹೋಗ್ತೇನೆ ಅಂದರೆ, ಸ್ವಾಮಿ ಬೇಡ, ನಾನು ಭಕ್ತಿ ಮಾಡಿದ್ದು ಮೋಕ್ಷಕ್ಕೋಸ್ಕರ ಅಲ್ಲ ಸ್ವಾಮಿ, ನೀನು ಬೇಕು ನನಗೆ ಅಷ್ಟೇ. ಮೋಕ್ಷಕ್ಕೋಸ್ಕರ ನಿನ್ನನ್ನು ನಾನು ಅಭಿಲಷಿಸಿದ್ದಲ್ಲ. ನೀನು ಆನಂದ ಸ್ವರೂಪಿ, ನೀನು ಬೇಕು ಅಂತ ನನ್ನ ಮನಸ್ಸು ಅಯಸ್ಕಾಂತವು ಹೇಗೆ ಕಬ್ಬಿಣವನ್ನು ಎಳೆಯುತ್ತೋ ಹಾಗೆ ನನ್ನನ್ನು ಎಳಿತಾ ಇದೆ. ಆದ್ದರಿಂದ ನಿನ್ನನ್ನು ಅಂಟಿಕೊಂಡಿದ್ದೇನೆ, ನೀನು ಬೇಕು, ನನಗೆ ಮೋಕ್ಷ ಬೇಕಾಗಿಲ್ಲ. ಕೊನೆಗೆ ಭಗವಂತ ಒತ್ತಾಯ ಮಾಡಿದರೆ ಅಸ್ತು ಅಂತ ಹೇಳ್ತಾನೆ. ಯಾಕಂದರೆ ಮೋಕ್ಷದಲ್ಲಿ ನೀನು ಸಿಗ್ತೀಯಲ್ವ, ಅದಕ್ಕೋಸ್ಕರ ಬೇಕು. ಏಕಾಂತಾನಾಂ ನ ಕಸ್ಯಚಿದರ್ಥೇ ನಾರಾಯಣೋ ದೇವಃ ಸರ್ವಮನ್ಯತ್ತದರ್ಥಕಂ. ಮಧ್ಯಮ ಭಕ್ತರಿಗಿಂತ ಮೇಲೆ ಏಕಾಂತ ಭಕ್ತರು ಅಂತಿರ್ತಾರೆ. ಅವರಿಗೆ ನ ಕಸ್ಯಚಿದರ್ಥೇ ನಾರಾಯಣೋ ದೇವಃ, ಯಾವುದೋ ಲೌಕಿಕವಾದ ಅರ್ಥಕ್ಕೋ ಅಥವಾ ಪುರುಷಾರ್ಥವೆನಿಸಿದ ಮೋಕ್ಷಕ್ಕೋಸ್ಕರವೋ ಭಗವಂತ ಬೇಕಾಗಿಲ್ಲ. ಮತ್ತು ಸರ್ವಮನ್ಯತ್ತದರ್ಥಕಂ, ಅವರು ಏನನ್ನು ಬಯಸಿದರೂ ದೇವರಿಗೋಸ್ಕರ ಬಯಸ್ತಾರೆ. ಪ್ರಹ್ಲಾದರಾಜರ ಹಾಗೆ. ಪ್ರಹ್ಲಾದನಲ್ಲಿ ಸ್ವತಃ ನರಸಿಂಹದೇವರು ಮೋಕ್ಷಕ್ಕೆ ಬಾ ಅಂತ ಕರೆದರೆ ಈ ಪ್ರಹ್ಲಾದ ಹೇಳ್ತಾನೆ, ದಯವಿಟ್ಟು ಬೇಡ ನನಗೆ. ಯಾಕಂದರೆ ನಾನು ಆಗ ಜನ ಎಲ್ಲ ಏನು ಅಂದ್ಕೊಳ್ತಾರೆ ಗೊತ್ತೋ, ಇವನು ಇಷ್ಟೆಲ್ಲ ಭಕ್ತಿ ಮಾಡಿದ್ದು ಈಗ ರಟ್ಟಾಯಿತು, ಮೋಕ್ಷ ಬೇಕು ಅಂತ ಇಷ್ಟೆಲ್ಲ ಭಕ್ತಿ ಮಾಡಿದ್ದಾನೆ. ಯಾರು ಇನ್ನೊಂದಕ್ಕೋಸ್ಕರ ಭಕ್ತಿ ಮಾಡ್ತಾನೋ ಅವನಿಗೆ ವ್ಯಾಪಾರಿ ಅಂತ ಹೆಸರು. ಯಸ್ಸ ಆಶಿಷ ಆಶಾಸ್ತೆ ನ ಸ ಭೃತ್ಯ ಸವೈ ವಣಿಕ್ ಸವೈ ಸ್ವಾಮಿ ಸವೈ ಭೃತ್ಯ. ಯಾರು ಗುಣಲುಬ್ಧೌ ನ ಕಾಮುಕೌ. ಇವನು ಸ್ವಾಮಿ, ಇವನು ದಾಸ. ಈಶ ದಾಸ ಭಾವ ಎಲ್ಲಿರ್ತದೆ ಗೊತ್ತೋ, ಸ್ವಾಮಿ ಭೃತ್ಯ ಅನ್ನುವ ಭಾವ ಎಲ್ಲಿರ್ತದೆ ಅಂತ ಹೇಳಿದರೆ, ಆ ಸ್ವಾಮಿಯ ಗುಣಕ್ಕೆ ಮನಸೋತು ಇವನು ಅವನಿಗೆ ತನ್ನನ್ನು ಪೂರ್ತಿ ಒಪ್ಪಿಸಿಕೊಂಡು ಕರ್ತವ್ಯದಲ್ಲಿ ನಿರತನಾಗಿದ್ದಾನೆ. ಆ ಸ್ವಾಮಿ ಈ ವ್ಯಕ್ತಿ ನನ್ನನ್ನು ಪೂರ್ತಿಯಾಗಿ ನನಗೆ ಒಪ್ಪಿಸಿಕೊಂಡಿದ್ದಾನಲ್ಲ ಅಂತ ಆತನ ಮೇಲೆ ತನ್ನ ಎಲ್ಲ ಮನಸ್ಸಿನ ಭಾವವನ್ನು ತುಂಬಿಸಿ ಅವನ ರಕ್ಷಣೆಗೆ ತಾನು ಕಣ್ಣಿಗೆ ರೆಪ್ಪೆ ಎಂದದಿ ನಿಂತು ಬಿಡ್ತಾನೆ. ಈ ರೀತಿಯ ಗುಣಲುಬ್ಧವಾದಂತಹ ವ್ಯಕ್ತಿತ್ವ ಅದು ಭೃತ್ಯ ಸ್ವಾಮಿ ಭಾವವನ್ನು ಹೊಂದುತ್ತೆ. ನ ಕಾಮುಕವು, ಅವನಿಂದ ಇದು ಬೇಕು ಅಂತ ಇವ ಕೆಲಸ ಮಾಡುವುದು. ಸಾಯಂಕಾಲ 5 ಗಂಟೆ ಹೊಡೆದು ಕೂಡಲೇ ಅವ ಆಫೀಸ್ ಹೊರಗೆ ಬಂದಾಯಿತು. ಯಾಕಂದರೆ ನಮ್ಮದು ಲೆಕ್ಕಾಚಾರ 9 ರಿಂದ 5 ಅಂತ ಲೆಕ್ಕ. ಅದಕ್ಕಿಂತ ಜಾಸ್ತಿ ಸಂಬಳ ಕೊಡ್ತಾರಾ? ಅವರು ಕೊಡೋದಷ್ಟೇ ಅಲ್ವಾ? ಅದಕ್ಕೆ ಸರಿಯಾಗಿ ಮುಗಿಸಿಬಿಡು. ಅವರ ತಲೆ ಬಾಚುವುದಕ್ಕೂ ಕೆಲಸಕ್ಕೆ ಇಟ್ಟುಕೊಂಡಿರ್ತಾರೆ. 5 ಗಂಟೆಗೆ ಸರಿಯಾಗಿ ಒಂದು ಹೀಗೆ ಬಾಚೆ ಆಗಿದೆ, ಇನ್ನೊಂದು ಅದನ್ನು ಅಲ್ಲಿಂದ ಬಾಚಣಿಗೆ ತೆಗೆಯುವುದಿಲ್ಲ, ಅಲ್ಲೇ ಬಿಟ್ಟು ಹೊಡಿ ಹೋಗ್ತಾರೆ. ನನ್ನ ಟೈಮ್ ಆಯಿತು, ಮುಗೀತು ಇಷ್ಟೇ ಅಂತ. ಅದು ಸಂಬಳಕ್ಕೆ ಕೆಲಸ ಮಾಡುವ ವ್ಯಕ್ತಿಗಳು ಹಾಗಿರ್ತಾರೆ. ಅವರು ಕೇವಲ ಇವರು ಇಷ್ಟು ಕೊಡ್ತಾರೆ, ಅಷ್ಟಕ್ಕೆ ಇಷ್ಟು, ದಕ್ಷಿಣೆಗೆ ಅನುಗುಣವಾಗಿ ಪ್ರದಕ್ಷಿಣೆ ಅಂತ ವ್ಯವಸ್ಥೆಯಲ್ಲಿ ಇರ್ತಾರೆ. ಆದರೆ ಯಾರು ಸ್ವಾಮಿ ಭೃತ್ಯ ಭಾವ ಇರುತ್ತಲ್ವ, ಅಲ್ಲಿ ಅಂಥದ್ದು ಇರುವುದಿಲ್ಲ. ಗುಣಲುಬ್ಧರಾಗಿರ್ತಾರೆ, ತನ್ನನ್ನು ಒಪ್ಪಿಸಿಕೊಂಡಿರ್ತಾರೆ. ಅವರು ಅಷ್ಟೇ ಇವನನ್ನು ಅಷ್ಟು ಪ್ರೀತಿಸ್ತಾರೆ.
ಈ ಪರಸ್ಪರ ಭಾವ ಗುಣಲೋಭದಿಂದ ಭಾವ ಹುಟ್ಟಿತು ಅಂತಾದರೆ ಅದನ್ನು ದಾಸಭೃತ್ಯ ಭಾವ ಅಂತ ಕರೀತಾರೆ. ಅಂತಹ ಗುಣಲೋಭ ನಮ್ಮಲ್ಲಿ ಬೇಕು. ಭಗವಂತನನ್ನು ಆ ರೀತಿ ಪ್ರೀತಿಸಬೇಕು. ಭಗವಂತನನ್ನು ಪ್ರೀತಿಸುವುದು ಯಾವುದೋ ಸಿಗಬೇಕು ಅಂತಲ್ಲ, ಭಗವಂತನಿಗೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡಬೇಕು. ಇಷ್ಟಾನ್ ಕಾಮಾನ್, ತನ್ನದ್ದು ಯಾವುದಿದೆ ಎಲ್ಲ ಪರಸ್ಮೈ ಸನ್ನಿವೇದಯೇತ್, ಅದನ್ನೆಲ್ಲ ಭಗವಂತನಿಗೆ ನಿವೇದಿಸಬೇಕು. ಎಲ್ಲವೂ ದೇವರು ಕೊಟ್ಟದ್ದು ಅನ್ನುವ ಭಾವದಿಂದ ಆನಂದದಿಂದ ಇರಬೇಕು. ಇಷ್ಟೆಲ್ಲ ಕೊಟ್ಟಿರುವ ದೇವನಿಗೆ ಅಂತ ದೇವರು ಕೊಟ್ಟದ್ದನ್ನು ದೇವರ ಪೂಜೆಗೋಸ್ಕರ ವಿನಿಯೋಗಿಸಬೇಕು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ದೇವರು ಕೊಟ್ಟದ್ದು ದೇವರ ಪೂಜೆಗೋಸ್ಕರ ಅಂತ. ಕುಚೇಲ ತಾನು ಜೀವನವನ್ನು ಹೇಗೆ ನಡೆಸಿದ್ದಾನೆ ಆ ಕ್ರಮದಲ್ಲಿ ನಮ್ಮ ಜೀವನ ರೂಪಿಸಿಕೊಳ್ಳಬೇಕು. ಈ ರೀತಿಯ ಭಕ್ತಿ ಬೇಕು ಅಮ್ಮ. ಅಂತಹ ಭಕ್ತಿ ಇದೆ ಅಲ್ವಾ, ನಿಷ್ಕಾಮನೆಯ ಭಕ್ತಿ. ಮೋಕ್ಷಕ್ಕೋಸ್ಕರ ಅಂತ ಮಾಡದೇ ಇದ್ದ ಭಕ್ತಿ ಉಂಟಲ್ಲ, ಅಂತಹ ಭಕ್ತಿ ಮೋಕ್ಷಕ್ಕೋಸ್ಕರ ಅಂತ ಭಕ್ತಿ ಮಾಡಿ ಪಡೆದ ಮೋಕ್ಷಕ್ಕಿಂತ ಶ್ರೇಷ್ಠ. ಯಾಕಂದರೆ ಆ ಸಿಕ್ಕಿದ ಮೋಕ್ಷಕ್ಕಿಂತ ಹೆಚ್ಚಿನ ಸುಖವುಳ್ಳಂತಹ ಆನಂದೋದ್ರೇಕಾತಿಶಯವುಳ್ಳಂತಹ ಮೋಕ್ಷವನ್ನು ಕೊಡಬಲ್ಲ ಸಾಧನವಾದದ್ರಿಂದ ಇದು ಸಾಮಾನ್ಯ ಮೋಕ್ಷಕ್ಕಿಂತ ಶ್ರೇಷ್ಠ ಮೋಕ್ಷಪ್ರದ ಅನ್ನುವ ಕಾರಣದಿಂದ ಈ ಸಾಧನವೇ ಶ್ರೇಷ್ಠ ಅಂತ ಹೇಳುವ ಮಾತು ಕಪಿಲನ ಉಪದೇಶದಲ್ಲುಂಟು. ಇದೆಲ್ಲ ಕೇಳಿದಂತಹ ತಾಯಿ, ಯಾಕೋ ಎಷ್ಟು ಪ್ರಯತ್ನ ಪಟ್ಟರೂ ದೇವರಲ್ಲಿ ಭಕ್ತಿ ಹುಡ್ತಾ ಇಲ್ಲ ಮಗ. ಆದ್ದರಿಂದ ಭಕ್ತಿ ನನ್ನಲ್ಲಿ ಮನಸ್ಸಿನಲ್ಲಿ ದೇವರ ಕಡೆ ಹುಟ್ಟಬೇಕು ಅಂತಾದರೆ ಏನು ಮಾಡಬೇಕು ಅಂತ ಅದಕ್ಕೆ ಹೇಳು. ಅದಕ್ಕೆ ಕಪಿಲ ಸುಮಾರು 2-3 ದಿವಸ ಹೇಳ್ತಾನೆ. ನಮಗಿರುವುದೇ 1 ಗಂಟೆಯೂ ಇಲ್ಲ. ಕಪಿಲ ಇಷ್ಟು ನಮ್ಮ ಮನಸ್ಸಿನಲ್ಲಿ ಭಕ್ತಿ ಹುಟ್ಟಬೇಕು ಅಂತಾದರೆ ಏನು ಮಾಡಬೇಕು ಅಂದರೆ ಆತ ಪಾಯಿಂಟ್ ಇಟ್ಟುಕೊಂಡು ಬೋರ್ಡಲ್ಲಿ ಬರೆದು ಹೇಳ್ತಾನೆ. ಅಮ್ಮನಿಗೆ ಪಾಠ ಹೇಳ್ತಾನೆ. 25 ಪಾಯಿಂಟ್ ಬರೀತಾನೆ. ಇದಕ್ಕೆ ಪಂಚವಿಂಶತಿ ವೈಷ್ಣವ ಯೋಗ ಅಂತ ಹೆಸರು. ಯೋಗಸ್ಯ ಲಕ್ಷಣಂ ವಕ್ಷ್ಯೇ ಸಬೀಜಸ್ಯ ನೃಪಾತ್ಮಜೇ. ಓ ರಾಜನ ಮಗಳೇ ಅಂತ ಅಮ್ಮನನ್ನು ಮಗ ಕರೆಯೋದು. ಹೇ ನೃಪಾತ್ಮಜೇ, ಯಾಕಂದರೆ ಈ ದೇವಹೂತಿಯ ಅಪ್ಪ ಸ್ವಯಂಭವಮನು ಅಲ್ವಾ, ರಾಜನ ಮಗಳಿವಳು. ಅದನ್ನು ರಾಜನ ಮಗಳು ನಿಮಗೆ ಹೇಗೆ ಬೇಗ ಅರ್ಥ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾನೆ. ಹೇ ನೃಪಾತ್ಮಜೇ, ಸಬೀಜಸ್ಯ ಯೋಗಸ್ಯ ಲಕ್ಷಣಂ ವಕ್ಷ್ಯೇ. ಯೋಗ 2 ವಿಧ, ಒಂದು ನಿರ್ಬೀಜ ಯೋಗ, ಮತ್ತೊಂದು ಸಬೀಜ ಯೋಗ. ನಿರ್ಬೀಜ ಯೋಗ ಅಂದರೆ ಸುಮ್ಮನೆ ಮನಸ್ಸನ್ನು ಏಕಾಗ್ರ ಮಾಡುವುದು, ಮನಸ್ಸಲ್ಲಿದ್ದ ಕೊಳೆಯನ್ನೆಲ್ಲ ತೆಗೆಯುವುದು, ಪ್ರಾಣಾಯಾಮ ಮಾಡ್ತಾ ಕೂತ್ಕೊಳ್ಳುವುದು. ಇದಕ್ಕೆ ನಿರ್ಬೀಜ ಯೋಗ ಅಂತ ಹೆಸರು. ಅಲ್ಲಿ ಬೀಜ ಇಲ್ಲ. ಬೀಜ ಅಂದರೆ ಪ್ರಪಂಚದ ಬೀಜ ಅನಿಸಿದ ಬೀಜಮವ್ಯಯಂ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಕೊಂಡಾಡುವ ಭಗವಂತ ಬೀಜ. ಒಂದು ಬೀಜ ಮಂತ್ರದ ಮೂಲಕ ಭಗವಂತನನ್ನು ಆಲೋಚನೆ ಮಾಡುವ ಯೋಗವನ್ನು ಸಬೀಜ ಯೋಗ ಅಂತ ಕರೀತಾರೆ. ನಾನು ಇದೀಗ ಭಗವಂತನ ಧ್ಯಾನಕ್ಕೆ ಸಂಬಂಧಪಟ್ಟ ಯೋಗವನ್ನು ಹೇಳ್ತೇನೆ. ಆದರೆ ಆ ರೀತಿ ಯೋಗ ಭಕ್ತಿಯಲ್ಲಿ ಪರಿಣತವಾಗಬೇಕು ಅಂತಾದರೆ ಅದಕ್ಕೆ ಮೊದಲು ನಾವು ನಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕು. ಅದಕ್ಕೊಂದು 25 ಮೆಟ್ಟಿಲುಗಳನ್ನು ಹೇಳ್ತೇನೆ ಅಂತ ಶುರು ಮಾಡ್ತಾನೆ. ಆ ಮೆಟ್ಟಿಲನ್ನು ನೋಡುವಷ್ಟು ಪುರುಸೊತ್ತು ನಮಗಿಲ್ಲ. ಅವನು ಶುರು ಮಾಡ್ತಾನೆ. ಸ್ವಧರ್ಮಾಚರಣಂ ಶಕ್ತಿಯ ವಿಧರ್ಮಾಚ ನಿವರ್ತನಂ ದೈವಲಬ್ಧೇನ ಸಂತೋಷ ಆತ್ಮವಿಚ್ಚರಣಾರ್ಚನಂ ಅಂತ ಒಂದೊಂದೇ ಹಂತ ಏರಿಸಿಕೊಂಡು ಹೋಗ್ತಾನೆ. ಮೊದಲನೇ ಹಂತದಲ್ಲಿ ಏನು ಬೇಕು ಗೊತ್ತೋ? ಸ್ವಧರ್ಮಾಚರಣಂ ಶಕ್ತಿಯ, ನಮ್ಮ ಶಕ್ತಿಗೆ ಅನುಗುಣವಾಗಿ ನಮಗೆ ವಿಹಿತವಾದ ಧರ್ಮದ ಆಚರಣೆ ನಾವು ಮಾಡ್ತಾ ಇದ್ದರೆ ನಮ್ಮ ಮನಸ್ಸಿನಲ್ಲಿ ದೇವರನ್ನು ಆಲೋಚನೆ ಮಾಡುವುದಕ್ಕೆ ಬೇಕಾದ ಶಕ್ತಿ ಬರ್ತದೆ. ನಮ್ಮ ಧರ್ಮವನ್ನು ಬಿಟ್ಟು ಯಾರ್ಯಾರ್ದೋ ಧರ್ಮವನ್ನು ಎಷ್ಟು ಆಚರಣೆ ಮಾಡಿದರೂ ಕೂಡ ಪರಧರ್ಮೋ ಭಯಾವಹ. ಬೇರೆ ಧರ್ಮವನ್ನು ನೀನು ಎಷ್ಟು ಆಚರಿಸಿದರೂ ನಿನಗೆ ಧ್ಯಾನದ ಯೋಗಕ್ಕೆ ಬೇಕಾದ ಯುಕ್ತಿ ನಿನ್ನ ಮನಸ್ಸಿನಲ್ಲಿ ಉಂಟಾಗೋದಿಲ್ಲ. ಮನಸ್ಸಿನಲ್ಲಿ ಧ್ಯಾನ ಯೋಗಕ್ಕೆ ಬೇಕಾದ ಅರ್ಹತೆ ಬರಬೇಕಾದರೆ ಮೊದಲು ಅಂತಃಕರಣ ಶುದ್ಧಿ ಬೇಕು. ಅದಕ್ಕೋಸ್ಕರ ಸ್ವಧರ್ಮಾಚರಣೆಯನ್ನು ನಡೆಸಬೇಕು. ಅವನು ವಿಪ್ರ ಅಂತಾದರೆ ಅವನಿಗೆ ಸಂಬಂಧಿಸಿದ ಧರ್ಮ ಅಂತುಂಟು. ಅವನು ಬಾಲಕ ಅಂತಾದರೆ ಅವನಿಗೆ ಸಂಬಂಧಿಸಿದ ಧರ್ಮ ಇದೆ. ಅವ ವಿದ್ಯಾರ್ಥಿ ಅಂತಾದರೆ ಅವನಿಗೆ ಸಂಬಂಧಿಸಿದ ಧರ್ಮ ಇದೆ. ಅವಳು ಗೃಹಿಣಿ ಅಂತಾದರೆ ಅವಳಿಗೆ ಸಂಬಂಧಿಸಿದ ಧರ್ಮ ಇದೆ. ಅವರವರ ಧರ್ಮ, ಅವರು ಯಾವ ಹಂತದಲ್ಲಿ, ಅದು ಜಾತಿ ಲಿಂಗಾದಿಗಳ ನಿಮಿತ್ತ ಇರ್ಬೋದು, ವರ್ಣಾಚಾರ ಆಶ್ರಮಗಳಿಗೆ ಸಂಬಂಧಪಟ್ಟದ್ದಿರ್ಬೋದು, ಅವರವರಿಗೆ ವಿಹಿತವಾದ ಧರ್ಮವನ್ನು ಅವರವರು ಶಕ್ತಿಗೆ ಅನುಗುಣವಾಗಿ ಮಾಡಬೇಕು. ಶಕ್ತಿ ಮೀರಿ ನೀನು ಧರ್ಮಾಚರಣೆ ಮಾಡಿದರೂ ಕೂಡ ಪ್ರಯೋಜನ ಇಲ್ಲ. ಶಕ್ತಿ ಇರುವಷ್ಟು ಧರ್ಮಾಚರಣೆ ಮಾಡದೇ ಹೋದರೂ ಕೂಡ ಪ್ರಯೋಜನ ಇಲ್ಲ. ಧ್ಯಾನಕ್ಕೆ ಮನಸ್ಸು ಒಗ್ಗುವುದಿಲ್ಲ. ನೀನು ಉಪನೀತನಾದ ವ್ಯಕ್ತಿ ಸಂಧ್ಯಾವಂದನೆಯನ್ನು 2 ಹೊತ್ತಾದರೂ ನಡೆಸಲೇಬೇಕು ಅಂತ, 3 ಹೊತ್ತು ನಡೆಸಿ 2 ಹೊತ್ತು ನಡೆಸಲೇಬೇಕು ಅಂತ ಆಚಾರ್ಯರು ಆದೇಶಿಸಿದ್ದಾರೆ. ನಮಗೆ ಅದಕ್ಕೊಂದಕ್ಕೆ ಪುರುಸೊತ್ತಿಲ್ಲ ಸ್ವಾಮಿ ಅಂತ ಕೂತಿದ್ದಿಂತಾದರೆ ನಿನಗೆ ಧ್ಯಾನ ಯೋಗ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಅದು ಕನಸಿನ ಗಂಟಾಗಿ ಬಿಡ್ತದೆ. ನಿನ್ನ ಅನುಷ್ಠಾನ, ನಿನ್ನ ಧರ್ಮ ಅಂತೇನಿದೆ ಅದನ್ನು ನೀನು ನಡೆಸಬೇಕು, ಶಕ್ತಿಗೆ ಅನುಗುಣವಾಗಿ ನಡೆಸಬೇಕು.
ಶಕ್ತಿಗೆ ಅನುಗುಣ ಅಂದರೆ ನಮಗೆ ದಿವಸಕ್ಕೆ 2 ನಿಮಿಷ ಮಾಡುವಷ್ಟೇ ಶಕ್ತಿ ಇರುವುದು, ಅಷ್ಟೇ ಮಾಡ್ತೇವೆ ಅಂತ ನಮ್ಮ ಶಕ್ತಿಯನ್ನು ನಾವು ತೀರ್ಮಾನ ಮಾಡಿಕೊಳ್ಬಾರ್ದು. ಕೆಲವರು ಹೀಗೆ ಆಲೋಚನೆ ಮಾಡುವುದಿದೆ, ಏಕಾದಶಿ ಉಪವಾಸ ಮಾಡಬೇಕು ಅಂತ ಸ್ವಧರ್ಮ, ಆದರೆ ಏನು ಮಾಡುವುದು, ನಮಗೆ ದಿವಸಕ್ಕೆ 2 ಗುಳಿಗೆ ತಗೊಳ್ಬೇಕು, ಆದ್ದರಿಂದ ಶಕ್ತಿ ಎಷ್ಟು ಅಂತ ಹೇಳಿದರೆ ನಿನ್ನೆ ರಾತ್ರಿ 8 ಗಂಟೆಯಿಂದ ಇವತ್ತು ಬೆಳಗ್ಗೆ 8 ಗಂಟೆಯ ತನಕ ನಮಗೆ ಉಪವಾಸ ಮಾಡುವುದಕ್ಕೆ ಶಕ್ತಿ. ಏಕಾದಶಿ ದಿವಸವೂ ಬೆಳಗ್ಗೆ 8 ಗಂಟೆ ತನಕ ಉಪವಾಸ ಮಾಡ್ತೇವೆ, ಅಲ್ಲಿಯ ತನಕ ಫಾಸ್ಟ್ ಮಾಡಿ ಆಮೇಲೆ ಬ್ರೇಕ್ ಫಾಸ್ಟ್ ಮಾಡಿ ಆಗ್ತೇವೆ, ಇಲ್ಲಿಯ ತನಕ ಅಷ್ಟೇ ನಮಗೆ ಶಕ್ತಿ ಇರುವುದು ಅಂತ ಹೀಗೆ ಕೆಲವರ ಭಾವನೆಗಳಿರ್ತವೆ. ಇದು ನಮ್ಮ ಶಕ್ತಿಯನ್ನು ನಾವು ತೀರ್ಮಾನ ಮಾಡುವುದಲ್ಲ, ಆಯುರ್ವೇದ ತೀರ್ಮಾನ ಮಾಡ್ತದೆ, ಋಷಿಗಳು ತೀರ್ಮಾನ ಮಾಡ್ತಾರೆ. ಮನುಷ್ಯ ಹೌದು, ಅವನಿಗೆ 36 ಗಂಟೆ ಉಪವಾಸ ಇರುವುದಕ್ಕೆ ಪೂರ್ಣ ಶಕ್ತಿ ಇದೆ, ಅದು ಮನುಷ್ಯ. ಅದಲ್ಲ ಅಂತಾದರೆ ಪ್ರಾಣಿ ಅಂತ ಅರ್ಥ. ಅಷ್ಟು ಉಪವಾಸ ಮಾಡುವುದಕ್ಕೆ ಶಕ್ತಿ ಇಲ್ಲ ಅಂತೇಳಿದರೆ ಅವು ಪ್ರಾಣಿ, ಅದೇ ಆಗಾಗ ತಿಂತಾ ಇರ್ತದಲ್ವ. ಕಾಗೆಗಳು, ಅವುಗಳಿಗೆ ಉಪವಾಸ ಮಾಡುವುದಕ್ಕೆ ಶಕ್ತಿ ಇಲ್ಲ. ನರಿಗಳು, ಅವುಗಳು ಉಪವಾಸ ಮಾಡುವುದಿಲ್ಲ. ಈ ನರಿಯೋ ಕಾಗೆಯೋ ಸ ಗೋಖರವತ್ ಸ್ಮೃತಃ ಅಂತ, ಎತ್ತು ಅಥವಾ ಕತ್ತೆ ಅಂತ, ಖರ ಅಂದರೆ ಕತ್ತೆ, ಗೋಖರವತ್ ಸ್ಮೃತಃ, ಅವನು ಎತ್ತು ಕತ್ತೆಗಳಿಗೆ ಸಂಬಂಧಪಟ್ಟಂತಹ ಜನ್ಮದಲ್ಲಿರುವ ಮನುಷ್ಯ ಅಲ್ಲ. ಮನುಷ್ಯ ಹೌದಾದರೆ ಅವನಿಗೆ ಇಷ್ಟು ಸಮಯ ಉಪವಾಸ ಮಾಡಿದರೆ ಉಪವಾಸ ಮಾಡಿದ್ದೇನೆ ಅಂತ ಗೊತ್ತಾಗೋದಿಲ್ಲ, ಅದು ಅವನ ಹೊಟ್ಟೆಯ ಶಕ್ತಿ. ಆ ಶಕ್ತಿಯನ್ನು ಮರೆತದ್ದರಿಂದ ನಮಗೆ ಬಹುಶಃ ದಿವಸಕ್ಕೆ 3 ಹೊತ್ತು ಊಟ ಮಾಡಿ ಅಭ್ಯಾಸ ಇರುವುದರಿಂದ 1 ಹೊತ್ತು ಊಟ ಬಿಟ್ಟರೆ ಸತ್ತು ಬಿಡ್ತೇನೋ ಅಂತ ಹೆದರಿಕೆ ಪ್ರಾರಂಭ ಆದದ್ದು ಈ ಕಾರಣದಿಂದ. ಇಲ್ಲದೆ ಹೋದರೆ ಅವನಿಗೆ ಈ ಹೆದರಿಕೆ ಇರಲಿಲ್ಲ ಪ್ರಾಕ್ತನ ಕಾಲದಲ್ಲಿ. ಸ್ವಧರ್ಮಾಚರಣಂ ಶಕ್ತಿಯ, ತನ್ನ ಶಕ್ತಿಗೆ ಅನುಗುಣವಾಗಿ ಧರ್ಮಾಚರಣೆಯನ್ನು ಮಾಡಬೇಕು. ಇದಕ್ಕಿಂತ ಮುಖ್ಯವಾಗಿ ವಿಧರ್ಮಾಚ ನಿವರ್ತನಂ, ನಮಗೆ ಯಾವುದು ಅಧರ್ಮವೋ ವಿರುದ್ಧ ಧರ್ಮವೋ ಅದನ್ನು ಮಾಡದೇ ಇರಬೇಕು. ನಮ್ಮ ಸ್ವಧರ್ಮ ಚೆನ್ನಾಗಿ ಮಾಡುವುದು, ಒಂದಷ್ಟು ಅಧರ್ಮವನ್ನು ಮಾಡುವುದು. ಈ ಕಲಸು ಮೇಲೋರಗ ಮಾಡುವ ಕೆಲಸದಲ್ಲಿ ತೊಡಗಬಾರ್ದು, ಅದನ್ನು ಪೂರ್ತಿ ಬಿಡಬೇಕು. ಇದನ್ನು ಶಕ್ತಿಗೆ ಅನುಗುಣವಾಗಿ ಮಾಡಬೇಕು. ಶಕ್ತಿಗೆ ಅನುಗುಣವಾಗಿ ಅಂದರೆ ಸ್ವಧರ್ಮಾಚರಣೆ, ಒಂದು ಭೀಷ್ಮ ಪಂಚಕ ಮಾಡಬೇಕು ಅಂತಿದ್ದೇನೆ, ಮಾಡಿಬಿಡ್ತೇನೆ ಅಂತ ಯಾರು ಬೇಡ ಬೇಡ ಅಂತ ಹೇಳಿದರೂ ಕೇಳದೆ ಭೀಷ್ಮ ಪಂಚಕ ಮಾಡಿ 3ನೇ ದಿವಸಕ್ಕೆ ಆಸ್ಪತ್ರೆಯಲ್ಲಿ ಅಂತ ಸುದ್ದಿ ಬರ್ತದೆ, ಅಲ್ಲಿ ಡ್ರಿಪ್ಸ್ ಹಾಕಿದ್ದಾರೆ. 4ನೇ ದಿವಸ ಆಯಿತು, 5ನೇ ದಿವಸಕ್ಕೆ ಅಲ್ಲೇ ಪಾರಣೆ ಮುಗಿಸಿ ಬಂದಿದ್ದಾರೆ ಅಂತ ಹೀಗೆಲ್ಲ ಆಗುವಂಥ ಪ್ರಸಂಗ ಬರ್ತದೆ. ಇದರ ಪರಿಣಾಮ ಏನಂದರೆ ಮುಂದಿನ ಏಕಾದಶಿಯೂ ಉಪವಾಸ ಮಾಡಲಿಕ್ಕಾಗೋಲ್ಲ ಅಂತ ಶುರು ಆಗ್ತದೆ. ಶಕ್ತಿ ಮೀರಿ ಮಾಡಬೇಡ, ಯಾಕಂದರೆ ನಿನ್ನ ಶರೀರ ಅದು. ಶರೀರವು ಧರ್ಮಕ್ಕೆ ಸಾಧನ, ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ. ಈ ಸ್ಮೃತಿ ವಾಕ್ಯವನ್ನು ಕಾಳಿದಾಸನೂ ಕೂಡ ಕುಮಾರ ಸಂಭವದಲ್ಲಿ ಬಳಸಿಕೊಳ್ತಾನೆ. ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ, ಧರ್ಮ ಸಾಧನದಲ್ಲಿ ಮೊದಲ ಸ್ಥಾನವನ್ನು ಪಡೆಯುವುದು ನಮ್ಮ ಶರೀರ. ಆದ್ದರಿಂದ ನಮ್ಮ ಶರೀರವು ಆರೋಗ್ಯವಾಗಿರುವಂತೆ ನೋಡಿಕೊಳ್ಳುವಂಥದ್ದು ನಮ್ಮ ಕರ್ತವ್ಯ ಇದೆ. ಆದ್ದರಿಂದಲೇ ಚೆನ್ನಾಗಿ ಏಕಾದಶಿಯು ತಿಂತೇವೆ ಅಂದರೆ ನಿಲ್ಲಕ್ಕೆ ಹೋಗಬಾರ್ದು. ಯಾಕಂದರೆ ಆರೋಗ್ಯವಾಗಿರುವುದಕ್ಕೆ 15 ದಿವಸಕ್ಕೆ 1 ಉಪವಾಸ ಅತ್ಯಪೇಕ್ಷಿತ ಅಂತ ಎಲ್ಲ ಆಯುರ್ವೇದ ಶಾಸ್ತ್ರವೂ ಹೇಳುತ್ತೆ. ಲಂಘನಂ ಪರಮೌಷಧಂ, ಉಪವಾಸ ಅನ್ನುವುದು ಔಷಧ ಸ್ವರೂಪ ಅಂತ ಎಲ್ಲ ಆಯುರ್ವೇದ ಶಾಸ್ತ್ರವೂ ಹೇಳುತ್ತೆ. ಈಗೀಗ ಬಂದ ಅಲೋಪತಿಯವರು ಕೂಡ 1 ಉಪವಾಸ ಮನುಷ್ಯ ಮಾಡಬೇಕು ಅಂತ ಹೇಳಲಿಕ್ಕೆ ಶುರು ಮಾಡಿದರು. ಆದರೆ ಈಗ ಒಂದು 4 ವರ್ಷದ ತನಕ ಅಲೋಪತಿಯವರು ಏಕಾದಶಿಯು ನೀರು ಕುಡಿತಾ ಉಪವಾಸ ಮಾಡಬೇಕು ಜಾಗೃತೆ ಅಂತ ಹೇಳಲಿಕ್ಕೆ ಶುರು ಮಾಡಿದರು. ಜನರೆಲ್ಲ ಅಲೋಪತಿಯವರಿಗೆ ಮಂಗಳಾರತಿ ಮಾಡಿ ಅದನ್ನೇ ಹಿಡ್ಕೊಳ್ಳಿಕ್ಕೆ ಶುರು ಮಾಡಿದರು. ಅದು ಲೋಪತಿ, ಅದು ನಿಜವಾದ ಅಲೋಪತಿ ಅಲ್ಲ. ವಸ್ತುತಃ ಮನುಷ್ಯನಿಗೆ ಆರೋಗ್ಯದ ದೃಷ್ಟಿಯಿಂದ ಸಂಪೂರ್ಣವಾಗಿ ಆಹಾರವನ್ನು 1 ದಿವಸದಲ್ಲಿ ಆತ ತ್ಯಾಗ ಮಾಡಬೇಕು ಅನ್ನೋದು ಎಲ್ಲ ಆಯುರ್ವೇದ ಗ್ರಂಥಗಳ ಅಂಬೋಣವಿದೆ. ಆದ್ದರಿಂದ ಸ್ವಧರ್ಮಾಚರಣವನ್ನು ಶಕ್ತಿಯಿಂದ ಮಾಡಿಕೊಂಡು ವಿಧರ್ಮದಿಂದ ಸಂಪೂರ್ಣವಾಗಿ ತಾನು ನಿವೃತ್ತನಾಗಬೇಕು. ಅದರ ಜೊತೆಗೆ ಧ್ಯಾನ ಮಾಡುವವನಿಗೆ ಮುಖ್ಯ ಭಾವ ಏನು ಗೊತ್ತೋ, ಇದ್ದದ್ದರಲ್ಲಿ ತೃಪ್ತಿಯಿಂದ ಇರಬೇಕು. ದೈವಲಬ್ಧೇನ ಸಂತೋಷ, ಸಂಸ್ಕೃತದಲ್ಲಿ ಸಂತೋಷ ಅಂದರೆ ತೃಪ್ತಿ ಅಂತ ಅರ್ಥ. ಅಲಂಭಾವ, ಸಂತುಷ್ಟಿ, ಪಾಲಿಗೆ ಬಂದದ್ದು ಪಂಚಾಮೃತ ಅನ್ನುವ ಮನಸ್ಥಿತಿ. ಅವನಿಗೆ ಎಷ್ಟು ಇದ್ದರೂ ಕೂಡ ಇನ್ನೊಬ್ಬರಲ್ಲಿರುವುದನ್ನು ಅವ ನೋಡ್ತಾ ಇದ್ದಾನೆ ಅಂತ ಆದರೆ ಅವನು ಹೀಗೆ ಪದ್ಮಾಸನ ಹಾಕಿ ಕೂತರೂ ಕೂಡ ಅವನ ಮನಸ್ಸು ಭಗವಂತನಲ್ಲಿ ನೆಲೆಗೊಳ್ಳುವುದಿಲ್ಲ. ಯಾಕಂದರೆ ಮನಸ್ಸು ಯಾವತ್ತೂ ಕೂಡ ಮೇಲೆ ಕೆಳಗೆ ಅಲೆಗಳ ಗೂಡಾಗಿರ್ತದೆ. ನಾನು ಅಷ್ಟು ಮಾಡಬೇಕಿತ್ತಲ್ವ, ಅವರದ್ದು 4 ಮಹಡಿ ಕಟ್ಟಿದ್ದಾರೆ, ನಾನು ಬರೀ 2 ಮಹಡಿ ಕಟ್ಟಿದ್ದಲ್ವ ಅಂತ ಅದರ ಮನಸ್ಸಿನಲ್ಲಿ ಅದು ಯಾವುದೋ ಮೂಲೆಯಲ್ಲಿದೆ ಅಂತ ಆದರೆ ಇವನಿಗೆ ಧ್ಯಾನ ಮಾಡುವುದಕ್ಕಾಗುವುದಿಲ್ಲ. ಧ್ಯಾನದಲ್ಲಿ ಧಾರಣ ಅನ್ನುವ ಸ್ಥಿತಿಗೆ ಬಂದಾನು, ಆದರೆ ಧ್ಯಾನ ಸಮಾಧಿ ಅನ್ನುವ ಸ್ಥಿತಿಗೆ ಏರುವುದಕ್ಕೆ ಸಾಧ್ಯ ಇಲ್ಲ. ಆ ಎತ್ತರದ ಸ್ಥಿತಿಯನ್ನು ಏರಬೇಕೋ, ನೀನು ಇದ್ದದ್ದರಲ್ಲಿ ತೃಪ್ತಿಯಿಂದ ಇರು. ಪಾದಕ್ಕೆ ಚಪ್ಪಲಿ ಸಿಗದೆ ಹೋದರೆ ಮುಳ್ಳು ದೂರ ಮಾಡಿಕೊಂಡು ನಡ್ಕೊಂಡು ಹೋಗು, ಇದ್ದದ್ದು ಸಾಕು. ಎಷ್ಟು ಚಾಪೆ ಇದೆ ಅಷ್ಟು ಮಾತ್ರ ಕಾಲು ಚಾಚಿಕೋ, ಅಲ್ಲ ಕಾಲು ನೆಲಕ್ಕೆ ತಾಗ್ತದೆ, ಥಂಡಿ ಅನಿಸುತ್ತೆ, ಮುದುಡಿಕೊಂಡು ಮಲ್ಕೋ. ಧನುರ್ಮಾಸದಲ್ಲಿ ಹೇಗೆ ಮಲ್ಕೊಳ್ತಿ ಹಾಗೆ ಮಲ್ಕೋ, ಧನುಸ್ಸಿನ ಹಾಗೆ. ಒಟ್ಟಿನಲ್ಲಿ ಏನಿದೆ ಅದನ್ನು ತೃಪ್ತಿಯಿಂದ ಸ್ವೀಕಾರ ಮಾಡು.
ಇಲ್ಲ, ಆ ತೃಪ್ತಿ ಸಾಧ್ಯವೇ ಇಲ್ಲ. ಇಂಥ ಜೀವನವೋ, ಎಂಥ ದಾರಿದ್ರ್ಯದ ಜೀವನ ಅಂತ ಮನಸ್ಸಿನಲ್ಲಿ ಬಂತು ಅಂತಾದರೆ, ನಿನಗಿಂತ ದರಿದ್ರರನ್ನು ದೇವರು ಪ್ರಪಂಚದಲ್ಲಿ ಸೃಷ್ಟಿಸಿರ್ತಾರೆ. ಅವರನ್ನು ನೋಡಿ ಸಮಾಧಾನ ಮಾಡ್ಕೊ. ದುಃಖೇ ದುಃಖಾಧಿಕಾನ್ ಪಶ್ಯೇತ್, ಸುಖೇ ಪಶ್ಯೇತ್ ಸುಖಾಧಿಕಾನ್. ನಮ್ಮ ದುಃಖದ ಸ್ಥಿತಿಯಲ್ಲಿ ನಮಗಿಂತ ದುಃಖದವರು ಯಾರಿದ್ದಾರೆ ಅಂತ ನೋಡೋಣ. ಅದಲ್ಲ, ನಮಗೆ ಸುಖ ಬಂದಷ್ಟು ಇನ್ನೆಷ್ಟು ಸುಖದಲ್ಲಿದ್ದವರು ಯಾರಿದ್ದಾರೆ ಅಂತ ನೋಡ್ಲಿಕ್ಕೆ ಶುರು ಮಾಡ್ತೇವೆ ನಾವು. ಅವರಿಗೆ ಅವರು ಅಷ್ಟಲ್ಲ, ಅಲ್ಲೂ ಕೂಡ ಸೈಟ್ ಮಾಡಿ, ಪರದೇಶದಲ್ಲೂ ಒಂದು ಮಾಡಿ, ಇವತ್ತು ನಾಳೆ ಜೈಲಿಗೆ ಬೇರೆ ಹೋಗಿದ್ದಾರೆ ಅಂತ ಅದನ್ನು ನೋಡೋದಿಲ್ಲವ್ಯ. ಇವನು ಅವರು ಅಷ್ಟು ಮಾಡಿದ್ದಾರೆ, ಇಷ್ಟು ಮಾಡಿದ್ದಾರೆ, ನಾನು ಎಷ್ಟು ಮಾಡಬೇಕು ಅಂತ ಆಲೋಚನೆ ಮಾಡ್ತಾನೆ. ಆದರೆ ಸುಖೇ ಪಶ್ಯೇದು ಸುಖಾಧಿಕಾನ್, ತಾನು ಭಾರೀ ಸುಖಿಯಲ್ಲಿರುವಾಗ ಇದಕ್ಕಿಂತ ಸುಖಿಗಳನ್ನು ನೋಡಬೇಕು. ನೋಡಿ ತಾನು ಉಕ್ಕಬಾರದು. ಅಷ್ಟಕ್ಕೋಸ್ಕರ ಏನು ಸುಖ ಅಂತ ಉಕ್ಕಿ ಹರಿದು ಕುಣಿದಾಡಿ ಕುಪ್ಪಳಿಸುವುದಲ್ಲ. ಅವರಷ್ಟು ಸುಖದಲ್ಲಿದ್ದಾರೆ ಅಂತ ಸಮಾಧಾನದಲ್ಲಿರಬೇಕು ಅಷ್ಟೇ ಹೊರತು ಅಷ್ಟು ಸುಖ ನಾನು ಪಡಿಬೇಕು ಅಂತ ಯೋಚನೆ ಮಾಡುವುದಲ್ಲ. ಈ ರೀತಿಯ ಮಾನಸ ಭಾವಗಳ ಜೊತೆಗೆ ನಿನ್ನ ಮನಸ್ಸನ್ನು ತೃಪ್ತಿಯ ಸ್ಥಿತಿಯಲ್ಲಿಟ್ಟುಕೋ. ಇದರ ಜೊತೆಗೆ ಆತ್ಮವಿಚ್ಚರಣಾರ್ಚನಂ, ಭಗವಂತನನ್ನು ಬಲ್ಲವರ ಹತ್ತಿರ ಹೆಚ್ಚು ಸಂಪರ್ಕವನ್ನು ಬೆಳೆಸು. ಜ್ಞಾನಿಗಳನ್ನು ಗೌರವಿಸು. ಇದರ ಪರಿಣಾಮ ಏನು ಅಂತೇಳಿದರೆ, ಅವರನ್ನು ಗೌರವಿಸಿದಾಗ ಅವರೇನಾದರೂ 4 ಮಾತು ಹೇಳ್ತಾರೆ. ಅವರ ಸಂಪರ್ಕವೇ ನಿನ್ನಲ್ಲಿ ಸಾತ್ವಿಕವಾದಂತಹ ಅನುಕಂಪನವನ್ನು ಹುಟ್ಟಿಸಿಬಿಡುತ್ತದೆ. ಈ ಸಂಪರ್ಕದ ಕಾರಣದಿಂದ ನಿನ್ನ ಅಂತಃಕರಣ ಶುದ್ಧವಾಗ್ತದೆ. ಹೀಗೆ ಒಂದೊಂದು ಊಟದ ಬಗ್ಗೆ ಹೇಳ್ತಾನೆ. ಎಷ್ಟು ಊಟ ಮಾಡಬೇಕು, ಹೇಗೆ ಊಟ ಮಾಡಬೇಕು. ಮಿತ ಮೇಧ್ಯಾದನಂ ಶಶ್ವತ್, ವಿವಿಕ್ತ ಕ್ಷೇತ್ರ ಸೇವನಂ, ಕ್ಷೇತ್ರ ಸೇವನೆ ಯಾವ ರೀತಿ ಮಾಡಬೇಕು. ಈ ರೀತಿಯ ಜೀವನದ ಧರ್ಮ, ಅಹಿಂಸಾ ಸತ್ಯಮೆಸ್ತೇಯಂ ಅಂತ ಬೇರೆ ಬೇರೆ ಧರ್ಮಗಳನ್ನು ಹೇಳಿ, ಕೊನೆಗೆ ಪ್ರಾಣಾಯಾಮದ ಬಗ್ಗೆ ಹೇಳಿ, ಧ್ಯಾನ ಧಾರಣ ಸಮಾಧಿ ಅನ್ನುವ ಸ್ಥಿತಿಯ ಬಗ್ಗೆ ವಿವರಣೆ ಕೊಡ್ತಾನೆ. ಇಷ್ಟೆಲ್ಲ ಕೇಳಿದಾಗ ಈಕೆ ಹೇಳ್ತಾಳೆ, ಇಷ್ಟೆಲ್ಲ ಮಾಡಿದರೆ ದೇವರು ಕಾಣಿಸ್ತಾರಲ್ವಾ, ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಆದರೆ ದೇವರು ಕಾಣಿಸ್ಲಿಕ್ಕೆ ಶುರುವಾಗಿದ್ದಾರೆ ಈಗ. ಆದರೆ ದೇವರ ಪಾದವನ್ನು ಆಲೋಚನೆ ಮಾಡಿದಾಗ ಅವರ ಮುಖ ಮರೆತು ಹೋಗ್ತದೆ. ಮುಖದಲ್ಲಿ ಬಲಗಣ್ಣು ಆಲೋಚಿಸಿದಾಗ ಎಡಗಣ್ಣು ಮರೆತು ಹೋಗುತ್ತೆ. ಬಲಗೈಯಲ್ಲಿರುವ ಸುದರ್ಶನ ಚಕ್ರವನ್ನು ಆಲೋಚಿಸಿದಾಗ ಎಡಗೈಯಲ್ಲಿರುವ ಪಾಂಚಜನ್ಯ ನೆನಪಿಗೆ ಬರುವುದಿಲ್ಲ. ಈ ದೇವರನ್ನು ಸಂಪೂರ್ಣವಾಗಿ ಹೇಗೆ ಧ್ಯಾನ ಮಾಡುವುದು? ಇದು ನಮ್ಮ ಪರಿಸ್ಥಿತಿಯ ಹಾಗೆ. ದೇವರನ್ನು ನಖಶಿಕಾಂತವಾಗಿ ಆಲೋಚಿಸಬೇಕು ಅಂದರೆ ಪಾದವನ್ನು ಯೋಚಿಸಿದಾಗ ಮುಖ ಮುಖದ ಯೋಚನೆ ಮಾಡಿದಾಗ ಪಾದ ನೆನಪಿಗೆ ಬರುವುದಿಲ್ಲ. ಆದ್ದರಿಂದ ಇದಿಷ್ಟನ್ನು ಐಕಕಂಠ್ಯೇನ ಏಕಬುದ್ಧ್ಯಾರೂಢವಾಗಿ ನಾನು ಉಪಾಸನೆ ಮಾಡುವುದು ಹೇಗೆ? ಅದಕ್ಕೆ ಕಪಿಲ ನಕ್ಕೊಂಡು ಹೇಳ್ತಾನೆ, ಅಮ್ಮ ಯೋಚಿಸಬೇಡ. ಕಾಲು ಕಾಣಿಸುತ್ತಲ್ವ, ನೀನು ಅದೃಷ್ಟಶಾಲಿನಿ. ಕಣ್ಣು ಕಾಣಿಸುತ್ತಲ್ವ, ಅದೃಷ್ಟಶಾಲಿನಿ. ಕಣ್ಣು ಕಾಲು ಒಟ್ಟಿಗೆ ಕಾಣಿಸುವುದಿಲ್ಲ ಅಲ್ವಾ, ಬೇಡ. ಯಾವುದು ಎಷ್ಟು ಕಾಣಿಸುತ್ತೋ ಅಷ್ಟನ್ನೇ ಗಟ್ಟಿಯಾಗಿ ಆಲೋಚನೆ ಮಾಡು. ಸರ್ವಂ ಸ್ಮರ್ತುಂ ಅಶಕ್ತಶ್ಚೇತ್ ಏಕಾಂಗಂ ಚಿಂತಯೇದ್ ಬುಧಃ. ಸಮಗ್ರವನ್ನು ಚಿಂತಿಸುವುದಕ್ಕೆ ಅಶಕ್ತನಾದವ ಒಂದೊಂದು ಅಂಗವನ್ನು ಚಿಂತಿಸಬೇಕು. ಬರಿಯ ಪಾದವನ್ನು ಆಲೋಚನೆ ಮಾಡು. ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ ಉತ್ತುಂಗ ರಕ್ತ ವಿಲಸನ್ನಖ ಚಕ್ರಬಾಲ ಜ್ಯೋತ್ಸ್ನಾಭಿರಾಹತ ಮಹದ್ ಹೃದಯಾಂಧಕಾರಂ ಯಚ್ಛೌಚ ನಿಸೃತ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ಧ್ನ್ಯದಿ ಧೃತೇನ ಶಿವ ಶಿವೋಭೂತ್ ಧ್ಯಾತುರ್ಮನಃಶಮಲ ಶೈಲ ನಿಸೃಷ್ಟ ವಜ್ರಂ ಧ್ಯಾಯೇಚ್ಚಿರಂ ಭಗವತಶ್ಚರಣಾರವಿಂದಂ ಧ್ಯಾಯೇಚ್ಚಿರಂ ಭಗವತಶ್ಚರಣಾರವಿಂದಂ. ಕೇವಲ ಭಗವಂತನ ಪಾದವನ್ನು ಆಲೋಚನೆ ಮಾಡುವಮ್ಮ. ಆದರೆ ಪಾದವನ್ನು ಆಲೋಚನೆ ಮಾಡುವಾಗ ಕೇವಲ ಮನುಷ್ಯನ ಪಾದದ ಹಾಗಿದೆ ಅಂತ ಯೋಚಿಸಬೇಡ. ವಜ್ರಾಂಕುಶ ಧ್ವಜ ಸರೋರುಹ ಲಾಂಛನಾಢ್ಯಂ. ಆ ಭಗವಂತನ ಪಾದದ ತಳದಲ್ಲಿ ವಜ್ರಾಯುಧದ ಚಿಹ್ನೆ ಇದೆ, ಅಂಕುಶದ ಚಿಹ್ನೆ ಇದೆ, ಧ್ವಜ ಚಿಹ್ನೆ ಇದೆ, ಪದ್ಮದ ಚಿಹ್ನೆ ಇದೆ ಅಂತ ಆಲೋಚನೆ ಮಾಡು. ಯಾಕಂದರೆ ಕೈಯಲ್ಲಿ ಬೇರೆ ಬೇರೆ ರೀತಿಯ ಚಿಹ್ನೆಗಳಿತ್ತು ಅಂತ ಆದರೆ ಅದಕ್ಕೆ ಬೇರೆ ಬೇರೆಯ ಫಲ ಇದೆ. ಹಸ್ತ ಸಾಮುದ್ರಿಕವು ಅದನ್ನು ನಿರೂಪಣೆ ಮಾಡ್ತದೆ. ಹಾಗೆಯೇ ಪಾದ ಸಾಮುದ್ರಿಕ ಹೇಳ್ತದೆ, ಪಾದದಲ್ಲಿ ವಜ್ರದ ಚಿಹ್ನೆ ಇದೆ ಅಂತಾದರೆ ಆ ವ್ಯಕ್ತಿ ತ್ರಿಲೋಕಾಧಿಪತಿಯಾಗ್ತಾನೆ. ಯಾರ ಪಾದದಲ್ಲಿ ಅಂಕುಶದ ಚಿಹ್ನೆ ಇದೆ ಆತ ತಾನು ನಿರಂಕುಶನಾಗಿದ್ದು ಎಲ್ಲರ ಮೇಲೆ ಅಂಕುಶವನ್ನು ಹಾಕತಕ್ಕಂತಹ ಸರ್ವಾಧಿಪತಿಯಾಗ್ತಾನೆ. ಆ ಒಂದೊಂದು ಚಿಹ್ನೆಯೂ ಕೂಡ ಪರಮೇಶ್ವರ್ಯವನ್ನು, ಸರ್ವಾಧಿಪತ್ಯವನ್ನು, ನಿರಂಕುಶತ್ವವನ್ನು ನಿರೂಪಿಸತಕ್ಕಂತಹ ಚಿಹ್ನೆಗಳು. ಅಂತಹ 4 ಚಿಹ್ನೆ ಭಗವಂತನ ಪಾದದಲ್ಲಿದೆ ಅಂತ ಚಿಂತನೆ ಮಾಡು. ಎಲ್ಲಿ ಚಿಂತನೆ ಮಾಡಬೇಕು? ನಿನ್ನ ಹೃದಯದಲ್ಲಿ. ಹೃದಯವೆಂಬ ಗೃಹದಲ್ಲಿ, ಗುಹೆಯಲ್ಲಿ ಭಗವಂತನ ಪಾದವನ್ನು ಹೃದಯ ಗುಹೆಯ ಒಳಗಿನ ನೆಲದಲ್ಲಿಟ್ಟಿದ್ದಾನೆ ಅಂತ ಯೋಚಿಸು. ಕೆಂಪಾದ ಪಾದ,
ಆ ಕೆಂಪು ಪಾದವನ್ನು ಹೃದಯವೆಂಬ ನೆಲದಲ್ಲಿ ಆತ ಇಟ್ಟಾಗ ಅದು ಇನ್ನಷ್ಟು ಕೆಂಪಾಗ್ತದೆ. ಕೆಂಪಾದ ಪಾದವನ್ನು ನೆಲಕ್ಕೆ ಒತ್ತಿದಾಗ ಇನ್ನಷ್ಟು ಕೆಂಪಾಗ್ತದೆ. ಆ ಕೆಂಪಾದಾಗ ಆ ಪಾದದ ಅಂಗುಷ್ಠದಿಂದ ಬೆಳಕು ಹರಿಯಿತು ಅಂತ ಯೋಚಿಸು. ನಿನ್ನ ಹೃದಯದಲ್ಲಿ ಭಗವಂತನ ಅಂಗುಷ್ಠದಿಂದ ಹೊರಬಂದಂತಹ ಚಂದ್ರಿಕೆ, ಹೊರಬಂದಂತಹ ಬೆಳದಿಂಗಳು, ಆ ಬೆಳದಿಂಗಳಿನಿಂದ ಒಳಗಿದ್ದಂತಹ ಕತ್ತಲೆಯೆಲ್ಲ ಹರಿದು ಹೋಯಿತು ಅಂತ ಯೋಚಿಸು. ನಖ ಚಕ್ರವಾಲ ಜ್ಯೋತ್ಸ್ನಾಭಿಹಿ ಆಹತ ಮಹದ್ ಹೃದಯಾಂಧಕಾರಂ. ಹೃದಯದಲ್ಲಿರುವ ಅಂಧಕಾರವೆಲ್ಲವೂ ಕೂಡ ಆ ಭಗವಂತನ ನಖ ದೀಪ್ತಿಯಿಂದಾಗಿ ಹರಿದು ಹೋಯಿತು ಅಂತ ಯೋಚಿಸು. ಅಜ್ಞಾನವನ್ನು ದೂರೀಕರಿಸುವ ಭಗವಂತನ ಪಾದವನ್ನು ಹೃದಯದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊ. ಅದು ಎಂಥ ಪಾದ ಗೊತ್ತೋ? ಈ ಭಗವಂತ ಬಲಿಯನ್ನು ನಿಗ್ರಹಿಸುವುದಕ್ಕೋಸ್ಕರ ಮತ್ತು ಬಲಿಯನ್ನು ಅನುಗ್ರಹ ಮಾಡಿ ಮತ್ತೆ ಇಂದ್ರನ ಸ್ಥಾನದಲ್ಲಿ ಬಲಿಯಿಂದ್ರ ಅಂತ ಕರೆಸಿಕೊಳ್ಳುವ ಹಾಗೆ ಇಂದ್ರನ ಸ್ಥಾನದಲ್ಲಿ ಅವನನ್ನು ಕೂಡಿಸುವುದಕ್ಕೋಸ್ಕರ ತಾನು ಆದಿತ್ಯ ಗರ್ಭದಿಂದ 12ನೆಯ ಮಗನಾಗಿ ಹುಟ್ಟಿ ಬರ್ತಾನೆ. 12 ಆದಿತ್ಯರಲ್ಲಿ ಕೊನೆಯವ ಉರುಕ್ರಮ ಅನಿಸಿದ ಭಗವಂತ ವಾಮನ. ಆ ವಾಮನ ರೂಪಿಯಾದಂತಹ ಭಗವಂತ ತಾನು ಬಲಿಯನ್ನು ಅನುಗ್ರಹಿಸುವುದಕ್ಕೋಸ್ಕರ ತಾನು 3 ಹೆಜ್ಜೆಯಿಂದ ಈ ಲೋಕವನ್ನು ಅಳಿತಾನೆ. ಆ 3 ಹೆಜ್ಜೆಗಳಲ್ಲಿ 2 ಹೆಜ್ಜೆಗಳಿಂದ ಸಕಲವನ್ನು ಆವರಿಸಿದಂತಹ ಭಗವಂತ ಆ 2ನೇ ಹೆಜ್ಜೆಯನ್ನು ಸಮಗ್ರ ಎತ್ತರಕ್ಕೆ ಒಯ್ತಾನೆ. ಬ್ರಹ್ಮಾಂಡದ ಕಟಾಹಕ್ಕೆ ಆತನ ಪಾದಾಂಗುಷ್ಠವು ಬಡಿತದೆ. 100 ಯೋಜನದಷ್ಟು ದಪ್ಪಗಿರತಕ್ಕಂತಹ ಆ ಬ್ರಹ್ಮಾಂಡದ ಕಟಾಹ ಭಗವಂತನ ಅಂಗುಷ್ಠದ ಮೆಲ್ಲನೆ ತಾಗುವಿಕೆ ಮಾತ್ರದಿಂದಲೇ ಒಡೆದು ಚೂರಾಗ್ತದೆ. ಒಡೆದಾಗ ಅದರ ಹೊರಭಾಗದಲ್ಲಿದ್ದಂತಹ ಜಲಾವರಣ ಒಳಗೆ ನುಗ್ಗುವುದಕ್ಕೆ ಪ್ರಾರಂಭವಾಗ್ತದೆ. ಈ ಭೂಮಿಯ ಒಳಗಿನ, ಈ ಬ್ರಹ್ಮಾಂಡದ ಒಳಗಿನ ಭಾಗಕ್ಕಿಂತ 10 ಪಟ್ಟು ಹೆಚ್ಚಿರುವ ಜಲಾವರಣ ಒಳಗೆ ನುಗ್ಗಿದರೆ ಸೃಷ್ಟಿಯೆಲ್ಲ ನಾಶವಾದೀತು ಅಂತ ಯೋಚಿಸಿದ ಸೃಷ್ಟಿಕರ್ತಾರನಾದಂತಹ ಚತುರ್ಮುಖ ತನ್ನ ಕೈಯಲ್ಲಿದ್ದಂತಹ ಕಮಂಡಲುವನ್ನು ಆ ನೀರಿನನ್ನು ತಾನು ಸಂಗ್ರಹಿಸುವುದಕ್ಕೋಸ್ಕರ ಬಳಸಿಕೊಂಡ. ಕಮಂಡಲುವಿನಲ್ಲಿ ಸಂಗ್ರಹೀತವಾದಂತಹ ಜಲದಿಂದ ಮತ್ತೆ ಸುರಿಯುವ ನೀರನ್ನು ಸಾಕ್ಷಾತ್ ವಾಯುದೇವ ಅದರ ಒಳಗೆ ಸಹಸ್ರ ರೂಪಗಳಿಂದ ಪ್ರವೇಶ ಮಾಡಿ ಅದನ್ನು ಸರಿಗೊಳಿಸಿದ. ಒಳಗೆ ಬಂದಂತಹ ಬ್ರಹ್ಮಾಂಡ ಬಹಿರ್ಭೂತವಾದಂತಹ ಶುದ್ಧ ಜಲವನ್ನು ಕಮಂಡಲುವಿನಲ್ಲಿ ಧರಿಸಿದಂತಹ ಚತುರ್ಮುಖ ತನ್ನ ಲೋಕದ ತನಕ ಬೆಳೆದು ಬಂದಿದ್ದಂತಹ ಭಗವಂತನ ಆ ಪಾದಾರವಿಂದವನ್ನು ಅದರಿಂದ ತೊಳೆದ. ಯಚ್ಛೌಚ ನಿಸೃತ ಜಲ, ಅವನ ಪಾದಶೌಚದಿಂದ ಸುರಿದಂತಹ ನೀರು ಅದು ಕೆಳಕ್ಕೆ ಸುರಿಯಿತು. ಅದೆಷ್ಟೋ 1000 ವರ್ಷಗಳು ಕಳೆದ ಮೇಲೆ ಆಕಾಶದಲ್ಲಿ ಸರ್ರನ್ನುವ ಲೋಕವನ್ನು ದಾಟಿಕೊಂಡು ಸಪ್ತರ್ಷಿ ಮಂಡಲದ ಹತ್ತಿರ ಧ್ರುವ ಮಂಡಲಕ್ಕೆ ಸುರಿಯಿತು. ಧ್ರುವ ಅದರಲ್ಲಿ ಮಿಂದು ಎದ್ದ. ಧ್ರುವನಿಂದ ಕೆಳಗೆ ಸಪ್ತರ್ಷಿ ಮಂಡಲದ ಕಡೆಗೆ ಸಿಡಿಯಿತು. ಅಲ್ಲಿದ್ದಂತಹ ಕಶ್ಯಪ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ವಸಿಷ್ಠ ಅಂತಕ್ಕಂತಹ ಸಪ್ತ ಋಷಿಗಳು ಕೂಡ ಆ ಜಲದಲ್ಲಿ ಮಿಂದು ಎದ್ದರು. ಆಕಾಶಗಂಗೆಯಾಗಿ ಹರಿದಂತಹ ನೀರು ಯುಗ ಸಹಸ್ರೋಪಲಕ್ಷಣೇನ ಮಹತಾಕಾಲೇನ ಭುವೋ ಮೂರ್ಧಾನಂ ಅವಾತತಾರ. ಅದೆಷ್ಟೋ ಯುಗ ಸಹಸ್ರ ಕಾಲದ ನಂತರ ಭೂಮಿಯ ಮೂರ್ಧಸ್ಥಾನವೆನಿಸಿದಂತಹ ಮೇರುವಿನ ಮೇಲೆ ಬಿತ್ತು. ಮೇರುವಿನಿಂದ 4 ದಿಕ್ಕಿನ ಕಡೆಗೆ 4 ಚಕ್ಷು, ಭದ್ರ, ಸೀತಾ ಮತ್ತು ಅಲಕನಂದ ಅನ್ನುವ ಹೆಸರಿಂದ ಹರಿಯಿತು. ದಕ್ಷಿಣಕ್ಕೆ ಹರಿದು ಬರತಕ್ಕಂತಹ ಅಲಕನಂದ ಅನ್ನುವ ಆ ಗಂಗಾ ಮತ್ತೆ ಭಗೀರಥ ತಂದಂತಹ ಭಾಗೀರಥಿಯ ಜೊತೆಗೆ ಸೇರಿಕೊಂಡು ಭೂಮಿಯಲ್ಲಿ ಹರಿದು ಬಂತು. ಆದರೆ ಭೂಮಿಗೆ ಇಳಿಯುವಂತಹ ಹೊತ್ತಿಗೆ ಭೂಮಿ ಪುಡಿಯಾಗಬಾರದು ಅನ್ನುವ ದೃಷ್ಟಿಯಿಂದ ಸಾಕ್ಷಾತ್ ರುದ್ರದೇವ ಬಂದು ಆ ಭಗವಂತನ ಪಾದ ಶೌಚ ದಲವನ್ನು ಶಿರದಲ್ಲಿ ಧರಿಸಿ ಗಂಗಾಧರ ನೆನೆಸಿದ. ಶಿವ ಮೇಲ್ನೋಟ ಕಪಾಲವನ್ನು ಧರಿಸಿಕೊಂಡು ರುಂಡಗಳ ಮಾಲೆಯನ್ನು ಶಿರದಲ್ಲಿ ಧಾರಣೆ ಮಾಡಿಕೊಂಡು ಚಿತೆಯನ್ನೇ ತನ್ನ ವಾಸಭೂಮಿಯನ್ನಾಗಿಸಿಕೊಂಡು ನಿವಾಸ ನಿಲಯಶ್ಚಿತ ತವ ಶಿರಸ್ತತಿರ್ಮಾಲಿಕಾ ಕಪಾಲಮಪಿ ತೇಕರೇ ತ್ವಮಶಿವೋಸ್ಯನಂತರ್ಧಿಯಾಂ. ಹೊರನೋಟದಿಂದ ಅಶಿವನಾಗಿ ಕಾಣಿಸತಕ್ಕಂತಹ ಶಿವ ಯಾವಾಗ ಭಗವಂತನ ಪರಮ ಪವಿತ್ರವಾದ ಪಾದ ಜಲವನ್ನು ಶಿರದಲ್ಲಿ ಧರಿಸಿದನೋ ಯಚ್ಛೌಚ ನಿಸೃತ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ಧಿ ಅಧಿಧೃತೇನ ಶಿವ ಶಿವೋಭೂತ್. ಅದನ್ನು ಧರಿಸಿದ ಕಾರಣದಿಂದ ಅಶಿವಸ್ವರೂಪದಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದ್ದಂತಹ ಪರಶಿವ ತಾನು ನಿಜವಾಗಿಯೂ ಪರಮ ಮಂಗಳ ಸ್ವರೂಪಿಯಾಗಿ ಶಿವನೆನಿಸಿದ್ದಾನೆ. ಹಾಗಾದರೆ ಆ ಭಗವಂತನ ಪಾದ ಅದರಿಂದ ಸುರಿದ ನೀರು ಎಲ್ಲರನ್ನೂ ಪವಿತ್ರೀಕರಿಸುತ್ತೆ ಅಂತ ಆದರೆ ಆ ಪರಮ ಪವಿತ್ರವಾದ ಪಾದದ ಶ್ರೇಷ್ಠತೆ ಏನು ಅಂತ ಯೋಚನೆ ಮಾಡು. ಅದು ನಿನ್ನ ಹೃದಯದಲ್ಲಿ ಕಂಡಂತಹ ಆ ಪಾದ ಸಾಮಾನ್ಯ ಪಾದ ಅಲ್ಲ, ಅದು ಬೀಸಿ ಒಗೆದ ವಜ್ರಾಯುಧ. ಯಾವುದಕ್ಕೆ? ಹೃದಯದಲ್ಲಿರುವ ಪಾಪವೆಂಬ ಶೈಲಗಳ ಮೇಲೆ ಬೀಸಿದ ವಜ್ರಾಯುಧ. ನಿಸೃಷ್ಟ ವಜ್ರಂ ಧ್ಯಾಯೇತ್ ಚಿರಂ
ಭಗವತಶ್ಚರಣಾರವಿಂದಂ, ಇಂತಹ ಭಗವಂತನ ಪಾದ ಕಮಲವನ್ನು ಹೃದಯದಲ್ಲಿ ಚಿರಕಾಲ ಧ್ಯಾನ ಮಾಡು. ಚರಣ ಕಮಲ ಅಂತ ಶಬ್ದವನ್ನು ಪ್ರಯೋಗಿಸ್ತಾನೆ ಕಪಿಲದೇವ. ಕಮಲ ನೋಡಿದಷ್ಟು ನೋಡ್ತಾ ಇರಬೇಕು ಅಂತ ಅನಿಸುತ್ತೆ. ಅದು ಒಂದು ರೀತಿ ಕಣ್ಣಿಗೆ ಆಹ್ಲಾದಕತೆಯನ್ನು ಆರೋಗ್ಯವನ್ನೂ ಕೊಡುವಂಥದ್ದು ಕಮಲದ ಗುಣಧರ್ಮ. ಕಣ್ಣಿನಲ್ಲಿ ಏನಾದರೂ ದೋಷ ಇದ್ದರೆ ಆಯುರ್ವೇದ ಹೇಳ್ತದೆ ಕಮಲವನ್ನು ದಿವಸಕ್ಕೆ 15 ನಿಮಿಷದ ಹೊತ್ತು ನೋಡು ಅಂತ. ನಮಗೀಗ ಕಮಲ BJP ಕಮಲ ಬಿಟ್ಟರೆ ಬೇರೆ ಕಮಲ ಗೊತ್ತೇ ಇಲ್ಲ, ಅದರಿಂದ ಸಮಸ್ಯೆ ಆಗಿರೋದು. ನಿಜವಾದ ಕಮಲ ಹೇಗಿದೆ ಅಂತ ಗೊತ್ತಿಲ್ಲದೇ ಇರುವ ಸ್ಥಿತಿಯಲ್ಲಿ ನಾವಿದ್ದೇವೆ. ಆ ಕಮಲ ಕೆಂಬಣ್ಣದ ಕಮಲ, ಪದ್ಮ ಅಂತ ಕರೆಯುವುದು ಕೆಂಬಣ್ಣದ ಕಮಲಕ್ಕೆ. ಬಿಳಿಯಾದ ಕಮಲವನ್ನು ಪದ್ಮ ಅಂತ ಕರೆಯುವುದಿಲ್ಲ. ಬಿಳಿಯಾದ ಕಮಲವನ್ನು ಪುಂಡರೀಕ ಅಂತ ಕರೀತಾರೆ. ಪುಂಡರೀಕ ಬೇರೆ, ಪದ್ಮ ಬೇರೆ. ಕಮಲ ಅಂತ ಕರೆಯುವುದು ಪದ್ಮವನ್ನು. ನಸುಗೆಂಪು ಬಣ್ಣದ ಕಮಲ. ಆ ಕಮಲವನ್ನು ನೀವು ಹೀಗೆ ಅದರ ದಳವನ್ನು ನೋಡ್ತಾ ಇದ್ದರೆ ಕಣ್ಣು ಜಾರಿದ ಅನುಭವ ಆಗ್ತದೆ. ಅದು ಜಾರಿಸುತ್ತೆ, ಜಾರುವುದು ಅದರ ಸ್ವಭಾವ. ಕಣ್ಣು ಅಲ್ಲಿದ್ದರೆ ಕಣ್ಣು ಅಲ್ಲಿಂದ ಜಾರ್ತಾ ಇದೆ ಅನ್ನುವ ಭಾವ ಕಣ್ಣಿನಲ್ಲಿ ಬರ್ತದೆ. ಈ ಭಾವದಿಂದ ನೀವು ನೆಟ್ಟ ಕಣ್ಣಿನಿಂದ ಕಮಲವನ್ನು ಒಂದಿಷ್ಟು ಹೊತ್ತು ನೋಡ್ತಾ ಇದ್ದರೆ ಅದು ಕಣ್ಣಿಗೆ ಒಂದು ಥರದ ಚಿಕಿತ್ಸೆ, ಥೆರಪಿ ಅಂತ ಕರೀತಾರೆ. ಅದೊಂದು ರೀತಿಯ ಚಿಕಿತ್ಸೆ. ಆ ಕಮಲವನ್ನು ನೋಡ್ತಾ ಇದ್ದಂತಹ ಕಣ್ಣು ಕೂಡ ಕಮಲ ಆಗ್ತದೆ. ಅದು ನೇತ್ರ ಕಮಲ ಅಂತೇವೆ. ಅದರಲ್ಲೂ ಕೂಡ ಪ್ರಫುಲ್ಲತೆ ಅನ್ನೋದು ಪ್ರಾಪ್ತವಾಗ್ತದೆ. ಅಂತಹ ಕಮಲ ನೋಡಿದಷ್ಟು ನೋಡಬೇಕು ಅಂತ ಅನಿಸತಕ್ಕಂತಹ ಪ್ರಫುಲ್ಲತೆ. ಭಗವಂತನ ಪಾದವೂ ಕೂಡ ಕಮಲದ ಹಾಗೆ ಆಹ್ಲಾದಕವಾಗಿದೆ. ನೋಡಬೇಕು ಅಂತ ಅನಿಸುವ ಕಮಲ ಅಂತ ಯೋಚನೆ ಮಾಡು. ಪಾದದಲ್ಲಿ ಚರಣಾರವಿಂದ, ಅದು ಚರಣವೆಂಬ ಕಮಲ. ಅಷ್ಟೇ ಅಲ್ಲ, ಕಮಲ ನಸುಗೆಂಪು ಬಣ್ಣದ್ದು, ಭಗವಂತನ ಪಾದವೂ ಕೂಡ ನಸುಗೆಂಪು ಬಣ್ಣದ್ದು ಅಂತ ಯೋಚಿಸು. ಕಮಲವು ಸ್ನಿಗ್ಧ, ಅದನ್ನು ನೀರಿನಲ್ಲಿ ಹಾಕಿ ತೆಗೆದರೆ ಅದು ನೀರು ಅಂಟಿಸಿಕೊಳ್ಳುವುದಿಲ್ಲ, ಕಮಲದ ಪತ್ರ. ಹಾಗೆಯೇ ಭಗವಂತನ ಪಾದವೂ ಕೂಡ ಸ್ನಿಗ್ಧ, ಸ್ನೇಹ, ಎಣ್ಣೆ ಹಚ್ಚಿದ ಪಾದವೋ ಅನಿಸುವ ಹಾಗೆ ಹೊಳೆಯತಕ್ಕಂಥದ್ದು. ಅದು ಏನನ್ನು ಅಂಟಿಸಿಕೊಳ್ಳದೇ ಇರತಕ್ಕಂತಹ ಪಾದ ಅಂತ ಯೋಚಿಸು. ಪಾದ ಕಮಲವನ್ನು ಹೃದಯದಲ್ಲಿ ಆಲೋಚನೆ ಮಾಡು. ಪಾದವನ್ನು ಆಲೋಚನೆ ಮಾಡ್ತಾ ಮನಸ್ಸಿನಲ್ಲಿ ದೃಢವಾದರೆ ಆಮೇಲೆ ಮೆಲ್ಲಕ್ಕೆ ಅವನ ಪಾದದ ಮೇಲ್ಭಾಗದ ಜಾನು ಅಂತ ಕರೆಸಿಕೊಳ್ಳುವ ಭಾಗವನ್ನು ಯೋಚಿಸು. ಅಲ್ಲಿಂದ ಊರು ಅಂತ ಕರೆಸಿಕೊಳ್ಳುವ ತೊಡೆ, ಊರು ಸುಪರ್ಣಭುಜಯೋರಧಿ ಶೋಭಮಾನವು ಓಜೋ ನಿಧಿ ಸ್ವತಸಿಕಾ ಕುಸುಮಾವಭಾಸವು ವ್ಯಾಲಂಬಿ ಪೀತ ಪರಿವಾಸಸಿ. ಆ ಭಗವಂತನ ಊರುವನ್ನು ಯೋಚನೆ ಮಾಡಿ. ಎಲ್ಲಿದ್ದಾನೆ? ಆ ಗರುಡನ ಮೇಲೆ ಕುಳಿತಂತಹ ಭಗವಂತನ ಮಧ್ಯಭಾಗವನ್ನು ಯೋಚಿಸು. ಅಲ್ಲಿಂದ ಪೀತವಾಸಸ್ಸನ್ನು ಧರಿಸಿರುವ ಭಗವಂತನ ಕಟಿಯನ್ನು ಯೋಚಿಸು. ನಾಭಿಹೃದಂ ಭುವನ ಕೋಶ ಗುಹೋದರಸ್ಥಂ, ಯಾವ ನಾಭಿಯಿಂದ ಚತುರ್ಮುಖ ಬ್ರಹ್ಮ ಆವಿರ್ಭವಿಸಿದ್ದಾನೋ ಅಂತಹ ನಾಭಿಯನ್ನು ಚಿಂತಿಸು. ಆಮೇಲೆ ಹೃದಯವನ್ನು ಆಲೋಚನೆ ಮಾಡು. ಅಲ್ಲಿ ಇಂದಿರಾಪತಿಯಾದ ಭಗವಂತ ಇಂದಿರೆಯನ್ನು ಕೂಡಿಸಿಕೊಂಡಿದ್ದಾನೆ ಅಂತ ಯೋಚಿಸು. ಅದರ ಪಕ್ಕದಲ್ಲಿ 4 ಕೈಗಳನ್ನು ಯೋಚಿಸು. ಬಾಹೂನುಶ್ಚ ಮಂದರಗಿರೇ ಪರಿವರ್ತನೇನ ನಿರ್ಣಿಕ್ತ ಬಾಹುವಲಯಾನ್ ಅಧಿಲೋಕಪಾಲಾನ್. ಬಾಹೂನ್ ಅಂತ ಹೇಳ್ತಾರೆ. ಇದು ಬಹುವಚನದ ಶಬ್ದ. ಸಾಮಾನ್ಯವಾಗಿ ನಮ್ಮಲ್ಲಿ 2 ಬಾಹು ಅಂತ ವ್ಯವಸ್ಥೆ. ಭಗವಂತನ ಬಾಹುಗಳೆರಡನ್ನೂ ಯೋಚಿಸು ಅಂತ ದ್ವಿವಚನವನ್ನು ಬಳಸಲಿಲ್ಲ, ಬಹುವಚನವನ್ನು ಬಳಸಿದ್ದು. ಹಾಗಾದರೆ 2ಕ್ಕಿಂತ ಹೆಚ್ಚು ಕೈಗಳನ್ನು ಯೋಚಿಸು. 2ಕ್ಕಿಂತ ಹೆಚ್ಚು ಅಂತ ಹೇಳಿದರೆ 3 ಅಂತ ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ. ಅದು ಸ್ವಲ್ಪ ಆಟೋ ರಿಕ್ಷಾದ ಹಾಗೆ ಬ್ಯಾಲೆನ್ಸ್ ಆಗೋದಿಲ್ಲ. 3 ಕೈಯನ್ನು ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಬಹುವಚನ ಹೇಳಿದ್ರಿಂದ 4 ಅಂತ, ಮಿನಿಮಮ್ 4 ಯೋಚನೆ ಮಾಡಲೇಬೇಕು. 4ರ ಮೇಲೆ ಬೇಕಾದರೆ 8, ಅಷ್ಟಗುಣೋ ಅಷ್ಟಬಾಹು ಅಂತ, ಅದು ಅಷ್ಟು 8 ಆಗ್ಬೋದು. ಆಮೇಲೆ ಷೋಡಶ ಬಾಹು ಆಗ್ಬೋದು. ಆಮೇಲೆ 32 ಬಾಹುಗಳು ಬೇಕಾದರೂ ಆಗ್ಬೋದು. ಆಮೇಲೆ ಸಹಸ್ರ ಬಾಹು, ವಿಶ್ವತೋ ಬಾಹುರತ ವಿಶ್ವತಸ್ಮಾತ್, ಅದು ಎಷ್ಟು ಕೈಗಳನ್ನು ಬೇಕಾದರೂ ಯೋಚಿಸು. ಆದರೆ ಕಡಿಮೆ ಅಂದರೆ ಭಗವಂತನಿಗೆ 4 ಕೈಗಳನ್ನು ಯೋಚಿಸು. ಆ ಕೈಗಳು ಹೇಗಿದ್ದಾವೆ ಗೊತ್ತೋ? ಕೈಗಳಲ್ಲಿ ಕಂಕಣಗಳನ್ನು ಧರಿಸಿದ್ದಾನೆ. ಅಪ್ಪಟ ಬಂಗಾರದ ಕಂಕಣಗಳು ಅವುಗಳು. ಅಪ್ಪಟ ಬಂಗಾರ ಅಂದರೆ ಎಷ್ಟೋ ಸಮಯ ಆಯಿತು ಧರಿಸಿ. ಯಾಕಂದರೆ ಅವ ಅನಾದಿ ಪುರುಷ, ಅದೆಷ್ಟೋ ಕಾಲದಿಂದ ಆ ಬಂಗಾರ ಧರಿಸಿದ್ದಾನೆ. ಆದರೆ ಈಗ ನೀವು ನೋಡಿದರೆ ಈಗ ತಾನೇ ಪುಟಕ್ಕಿಟ್ಟ ಬಂಗಾರದ ಹಾಗೆ ಕಾಣಿಸುತ್ತೆ ಅವನ ಕೈಯಲ್ಲಿ ಬಂಗಾರ. ನಿನ್ನ ಹೃದಯದಲ್ಲಿ ಇದನ್ನು ಯೋಚಿಸು. ಅವನ ಕಂಕಣ ಈಗ ತಾನೇ ಪುಟಕ್ಕಿಟ್ಟಂತಹ ಬಂಗಾರ ಅಲ್ಲ. ಯಾರು ಅಷ್ಟು ಚೆನ್ನಾಗಿ ತೊಳೆದು ಕೈಗೆ ಹಚ್ಚಿದ್ದು? ಲಕ್ಷ್ಮೀದೇವಿಗೆ ಅಷ್ಟು ಪುರುಸೊತ್ತಿದೆಯಾ? ಏನು ಕಥೆ? ಇದೆಲ್ಲ ಹಾಗಲ್ಲ. ಭಗವಂತನ ಕೈಯ ಬಂಗಾರ ಯಾಕೆ ಅಷ್ಟು ಚೆನ್ನಾಗಿ ಫಳಫಳ ಇದೆ ಅಂದರೆ, ಅವನು ಮಂದರ ಪರ್ವತಕ್ಕೆ ಸುತ್ತಿದಂತಹ ವಾಸುಕಿಯನ್ನು ತಾನೇ 2 ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಒಂದು ಕೈಯಲ್ಲಿ ಅದರ ಬಾಲ, ಇನ್ನೊಂದು ಕೈಯಲ್ಲಿ ಅದರ ತಲೆ. ಮಂದರಗಿರೇಹೆ ಪರಿವರ್ತನೇನ ನಿರ್ಣಿಕ್ತ ಬಾಹುವಲಯಾನ್.
ಅಜಿತ ಅನ್ನುವ ರೂಪದಿಂದ ತಾನೇ ಕ್ಷೀರಸಾಗರ ಮಥನ ಮಾಡ್ತಾನೆ. ದೇವತೆಗಳು ಅಸುರರು ವಿಷದಿಂದಾಗಿ ಕಂಗೆಟ್ಟು ಅಡ್ಡ ಬಿದ್ದಾಗ ತಾನೇ ಕೂತ್ಕೊಂಡು ಮಥನ ಮಾಡ್ತಾನೆ. ಒಂದು ಕೈ ಆ ಕಡೆ, ಒಂದು ಕೈ ಈ ಕಡೆ. ಮೇಘಶ್ಯಾಮ ಕನಕ ಪರಿಧಿ. ಅದ್ಭುತವಾದ ಅಜಿತ ರೂಪದಿಂದ ಭಗವಂತನ ಮಥನ. ಕ್ಷೀರಸಾಗರ ಎಷ್ಟು ದೊಡ್ಡದು, ಅದರ ಈ ಕಡೆ ದಂಡೆಯಲ್ಲಿ ಒಂದು ಕಾಲು, ಆ ಕಡೆ ದಂಡೆಯಲ್ಲಿ ಒಂದು ಕಾಲಿಟ್ಟು ಅಲ್ಲೂ ಇಲ್ಲೂ ಹಿಡ್ಕೊಂಡು ಮಥನ ಮಾಡ್ತಾ ಇದ್ದಾನೆ ಭಗವಂತ. ಆ ರೀತಿ ಮಥನ ಮಾಡುವ ಹೊತ್ತಿಗೆ ವೇಗವಾಗಿ ಮಥಿಸಿದಾಗ ಕ್ಷೀರಸಾಗರದ ಕ್ಷೀರ ಎತ್ತರಕ್ಕೆ ಹಾರಿತು. ಎತ್ತರಕ್ಕೆ ಹಾರುವಾಗ ಇವನ ಕೈಗಳಿಗೆ ಅಪ್ಪಳಿಸಿದೆ. ಕೈಗಳಲ್ಲಿರತಕ್ಕಂತಹ ಬಳೆಗಳು, ಕೈಗಳಲ್ಲಿರತಕ್ಕಂತಹ ಕಂಕಣಗಳು, ಅದು ಆ ಹಾಲಿನ ಪೆಟ್ಟಿಗೆ ಶುದ್ಧವಾಗಿ ಫಳ 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 ಅಂತ ಹೇಳ್ತಾ ಇದ್ದಾವೆ. ಅದು ಲಕ್ಷ್ಮೀದೇವಿ ತೊಳೆದದ್ದಲ್ಲ, ಲಕ್ಷ್ಮೀದೇವಿಯ ಅಪ್ಪ ತೊಳೆದಿಟ್ಟದ್ದು. ಕ್ಷೀರಸಾಗರ ಅಂದರೆ ವರುಣ, ಕ್ಷೀರಸಾಗರ ತೊಳೆದಿಟ್ಟದ್ದೇ ಹೊರತು ಭಗವಂತ ಲಕ್ಷ್ಮೀದೇವಿ ಅಲ್ಲ. ಅಂತಹ ಮಂದರಗಿರೇ ಪರಿವರ್ತನೇನ ನಿರ್ಣಿಕ್ತ ಬಾಹುವಲಯಾನ್ ಅಧಿಲೋಕಪಾಲಾನ್. ಭಗವಂತನಿಗೆ 4 ಕೈಗಳು ಯಾಕೆ? ನಮಗಾದರೆ 2 ಕೈಗಳು ಯಾಕೆ ಅಂತೇಳಿದರೆ ನಾವು ಉತ್ತರ ಕೊಡ್ತೇವೆ. ಒಂದು ತಿನ್ನುವುದಕ್ಕೆ, ಮತ್ತೊಂದಕ್ಕೆ. ನಮ್ಮಲ್ಲಿ ಕಾರಣ ಇರ್ತದೆ. ಅದು ಕೈ ಯಾಕೆ ಅಂದರೆ ಅದೆಲ್ಲ ನಮಗೆ ಹೊಟ್ಟೆ ತುಂಬಿಸುವುದರಲ್ಲಿ ಪ್ರಧಾನ ಪಾತ್ರ ಇರುವುದು ಅದರಲ್ಲಿ ಅಂತ ನಾವು ಉತ್ತರ ಕೊಡಲಿಕ್ಕೆ ಆಗ್ತದೆ. ಭಗವಂತನ ಹತ್ರ ಕೇಳಿರಿ, ನಿಮಗೆ 4 ಕೈ ಯಾಕೆ, 16 ಕೈ ಯಾಕೆ, 32 ಕೈ ಯಾಕೆ, 1000 ಕೈ ಯಾಕೆ ಅಂತ ಅವನ ಹತ್ರ ಕೇಳಿದರೆ ಏನು ಹೇಳ್ತಾನೆ ಭಗವಂತ? ನಿಮಗೋಸ್ಕರ ಅಂತ ಹೇಳ್ತಾನೆ. ನಾನು ಊಟ ಮಾಡುವುದು ಅಂತಿಲ್ಲ, ನಾನು ಊಟ ಕೊಡುವುದಕ್ಕೋಸ್ಕರ ಕೈ ಇಟ್ಟುಕೊಂಡಿರೋದು. ಆಚಾರ್ಯರು ಹೇಳ್ತಾರೆ, ನಂಗೆ ಭಗವಂತನಿಗೆ ಯಾಕೆ ಕೈಗಳು? ಪೀನ ವೃತ್ತಾಹ ಜಗದ್ರಕ್ಷಾ ಕೇವಲೋದ್ಯೋಗಿನೋ ನಿಶಂ. ಆ ಪೀನವೃತ್ತವಾದ ಭಗವಂತನ ಕೈ ಏನು ಗೊತ್ತೋ? ಜಗದ್ರಕ್ಷಾ ಕೇವಲೋದ್ಯೋಗಿನ. ಅದಕ್ಕೆ ಉದ್ಯೋಗ ಒಂದೇ, ಜಗದ್ರಕ್ಷೆ ಎಂಬ ಉದ್ಯೋಗ ಬಿಟ್ಟರೆ ಬೇರೆ ಉದ್ಯೋಗ ಇಲ್ಲ. ಅಂತಹ ಕೈಗಳು. ಅವ ಲೋಕಕ್ಕೆ ಕೊಡುವುದಕ್ಕೋಸ್ಕರ ಅನಂತ ಕೈಗಳನ್ನು ಪಡೆದಿದ್ದಾನೆ. ತೆಗೆದುಕೊಳ್ಳುವ ಕೈಗಳು ಅನಂತಗಳಿರುವುದರಿಂದ ಭಗವಂತ ಕೊಡುವುದಕ್ಕೋಸ್ಕರ ಅನಂತ ಕೈಗಳವ. ಆದ್ದರಿಂದ ಭಗವಂತ ಅಧಿಲೋಕಪಾಲನ್ನು, ಲೋಕದ ರಕ್ಷಣೆಗೋಸ್ಕರ ಇರುವ ಕೈಗಳು, ಲೋಕದ ರಕ್ಷಣೆಗೋಸ್ಕರ ಕೆಲವನ್ನು ಹಿಡ್ಕೊಂಡಿದ್ದಾನೆ. ಒಂದು ಚಕ್ರ, ಒಂದು ಶಂಖ, ಒಂದು ಕೌಮೋದಕಿ ಅನ್ನುವ ಗದೆ. ಕೌಮೋದಕೀಂ ಭಗವತೋ ದಯಿತಾಂ ಸ್ಮರೇತ ದಿಗ್ಧಾಂ ಅರಾತಿ ಭಟ ಶೋಣಿತ ಕರ್ದಮೇನ. ಒಂದು ಕೈಯಲ್ಲಿ ಸುದರ್ಶನ ಚಕ್ರವನ್ನು ಆಲೋಚನೆ ಮಾಡಮ್ಮ. ಸುದರ್ಶನ ಚಕ್ರ ಅದು 10 ಶತಾರ, ಅಸಹ್ಯ ತೇಜ. ಅದರ ತೇಜಸ್ಸನ್ನು ಸೂರ್ಯನೂ ಸಹಿಸಲಾರ. ಸೂರ್ಯ ಕೋಟಿ ಸಮಪ್ರಭ, ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ. ಸಾಮಾನ್ಯ ಸುದರ್ಶನ ಅಲ್ಲ, ಭಾರೀ ತೇಜಸ್ಸಿನಿಂದ ತುಂಬಿದಂತಹ ಸುದರ್ಶನ ಚಕ್ರ. ಸೂರ್ಯನಿಗೆ ಬೆಳಕು ಕೊಟ್ಟಂತಹ ಸುದರ್ಶನ. ದರ್ಶನ ಮಾಡ್ತಾ ಇದ್ದರೆ ನಮ್ಮ ದುರ್ದರ್ಶನಗಳೆಲ್ಲ ದೂರವಾಗ್ತವೆ. ಮಾಟ ಮಂತ್ರಾದಿಗಳನ್ನೆಲ್ಲ ದೂರ ಮಾಡಬಲ್ಲ ಮಹಾ ಅಸ್ತ್ರ ಅದು, ಸುದರ್ಶನಾಸ್ತ್ರ ಅದು. ಅಂತಹ ಸುದರ್ಶನ ಅದು 10 ಶತಾರ ಮಸಹ್ಯ ತೇಜ, ಸಹಿಸಲಾಗದ ತೇಜಸ್ಸು. ಆ ಬೆಳಕು ಏನು ಮಾಡ್ತದೆ? ನಮ್ಮ ಕತ್ತಲನ್ನೆಲ್ಲ ದೂರ ಮಾಡ್ತದೆ. ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋರ್ ಮಾರ್ಗಂ ಪ್ರದರ್ಶಯ. ಅಜ್ಞಾನದಿಂದ ಕುರುಡನಾದ ನನ್ನ ಮುಂದೆ ಇರುವ ಕತ್ತಲೆಯನ್ನೆಲ್ಲ ಓಡಿಸಿ ಭಗವಂತನ ಮಾರ್ಗವನ್ನು ತೋರಿಸು ಅಂತ ಕೇಳಿಕೊಳ್ಳುವಂತಹ ಸುದರ್ಶನವನ್ನು ಭಗವಂತನ ಕೈಯಲ್ಲಿ ನೀನು ಯೋಚನೆ ಮಾಡು. ಇನ್ನೊಂದು ಕೈಯಲ್ಲಿ ಶಂಖಂಚ ತತ್ಕರ ಸರೋರುಹ ರಾಜಹಂಸಂ. ಶಂಖವನ್ನು ಯೋಚಿಸು. ಪಾಂಚಜನ್ಯ ಅಂತ ಅದರ ಹೆಸರು. ಅದು ಭಗವಂತನ ಕೈಯಲ್ಲಿ ಶಂಖ ಪೂರ್ತಿ ಬಿಳಿಯಾಗಿರತಕ್ಕಂಥದ್ದು. ಶಂಖದ ಊದುವ ಭಾಗ ಮತ್ತು ತುದಿಯ ಭಾಗ ಸ್ವಲ್ಪ ಕೆಂಪಾಗಿದೆ. ಭಗವಂತನ ಕೈಯೂ ಕೂಡ ಕೆಂಪಾದ ಕೈ. ಆ ಕೆಂಪಾದ ಕರಕಮಲದ ಮೇಲೆ ನಿಂತಿರುವ ಬಿಳಿಯಾದಂತಹ ಶಂಖ, ಅದರ 2 ಭಾಗ ಚೊಚ್ಚು ಮತ್ತು ಮೂಲ 2 ಕೂಡ ಕೆಂಪಾಗಿರುವುದನ್ನು ನೋಡಿದರೆ ಭಗವಂತನ ಕೈಯೆಂಬ ಒಂದು ಕಮಲದ ಪಕ್ಕದಲ್ಲಿ ಒಂದು ರಾಜಹಂಸ ನಿಂತಿದೆಯೋ ಅಂತ ಅನಿಸುತ್ತೆ. ಹಾಗೆ ನೋಡು, ರಾಜಹಂಸ ಬೆಳ್ಳಗಿರುತ್ತೆ. ಕಮಲ ಅಂದರೆ ಅದಕ್ಕೆ ಬಹಳ ಇಷ್ಟ. ಕಮಲದ ಪಕ್ಕದಲ್ಲಿ ಅದರ ಸುವಾಸನೆಯಿಂದ ಆಸ್ವಾದನೆ ಮಾಡ್ತಾ ನಿಂತಿರತಕ್ಕಂತಹ ರಾಜಹಂಸ. ಹಂಸಕ್ಕೂ ರಾಜಹಂಸಕ್ಕೂ ವ್ಯತ್ಯಾಸ ಇಷ್ಟೇ. ಹಂಸ ಸಮಗ್ರ ಬೆಳ್ಳಗಿದ್ದರೆ ರಾಜಹಂಸದ ಕೊಕ್ಕು ಮತ್ತು ಪಾದ 2 ಕೆಂಪಾಗಿರ್ತದೆ ಅನ್ನೋದು ವ್ಯತ್ಯಾಸ. ಈ ಭಗವಂತನ ಕೈಯಲ್ಲಿರತಕ್ಕಂತಹ ಈ ಪಾಂಚಜನ್ಯ, ಅದರ ಮೂಲ ಮತ್ತು ತುದಿ 2 ಕೆಂಪಾಗಿದ್ದು ಪೂರ್ತಿ ಬೆಳ್ಳಗಿರುವುದರಿಂದ ರಾಜಹಂಸದ ಹಾಗೆ ಕಾಣಿಸಿದರೆ ಭಗವಂತನ ಕೆಂಪಾದ ಕೈ ಕಮಲದ ಹಾಗೆ ಕಾಣಿಸ್ತದೆ ಅಂತ ಯೋಚಿಸು. ಹೀಗೆ ಯೋಚಿಸ್ತಾ ಕೂತ್ರೆ ನಮಗೆ ಸಮಯ ಇಲ್ಲ. ಭಗವಂತನ ಸಮಗ್ರ ಶಿರಸ್ಸಿನ ತನಕ ಕಿರೀಟವನ್ನು ಯೋಚಿಸು. ಆ ಕಡೆ ಈ ಕಡೆ ಜೋಲಾಡ್ತಾ ಇರತಕ್ಕಂತಹ ಅವನ ಕೂದಲು,
ಗುಂಗುರು ಗುಂಗುರಾದ ಕೂದಲುಗಳನ್ನು ಯೋಚಿಸು. ಕೆಳಗೆ ಕಣ್ಣು, ಕಣ್ಣಿನ ಮೇಲೆ ಇರುವ ಲಲಾಟ, ಕಣ್ಣಿನಿಂದ ಹೊರಹೊಮ್ಮತಕ್ಕಂತಹ ಅವನ ಕಟಾಕ್ಷ, ಆ ಕಣ್ಣಿನ ಕೆಳಗೆ ತುಟಿ, ತುಟಿಯ ಒಳಗೆ ಹಲ್ಲು, ಪಕ್ಕದಲ್ಲಿ 2 ಕೆನ್ನೆಗಳು, ಇಲ್ಲಿ ಕಿವಿಯಲ್ಲಿರುವ ಮಕರ ಕುಂಡಲಗಳು, ಕುಂಡಲದಿಂದ ಹೊಳೆಯತಕ್ಕಂತಹ ಕೆಂಪಾದ ಕಾಂತಿ, ತುಟಿಯಿಂದ ಹೊರಗೆ ಬರತಕ್ಕಂತಹ ನಸುಗೆಂಪಾದಂತಹ ಕಾಂತಿ, ಹಲ್ಲಿನಿಂದ ಹೊರಗೆ ಬರತಕ್ಕಂತಹ ಬಿಳಿಯಾದ ಕಾಂತಿ, ಕೆನ್ನೆಯಲ್ಲಿರ್ತಕ್ಕಂತಹ ಗಂಧ ಸದೃಶವಾದ ಕಾಂತಿ, ಇಷ್ಟು ಕಾಂತಿ ಸೇರಿ ಏನೋ ಒಂದು ವಿಚಿತ್ರವಾದ ಬೆಳಕು ಅಂತ ಅದನ್ನು ಯೋಚನೆ ಮಾಡು. ಇದನ್ನು ಯೋಚನೆ ಮಾಡ್ತಾ ಇದ್ದರೆ ನಮಗೆ ದಿವಸ ಹೋದದ್ದು ಗೊತ್ತಾಗುವುದಿಲ್ಲ. ಅಷ್ಟು ಸುಂದರವಾದ ಭಗವದ್ ಧ್ಯಾನವನ್ನು ಕಪಿಲ ತನ್ನ ತಾಯಿಗೆ ಹೇಳಿಕೊಡ್ತಾನೆ. ತಾಯಿ ಇದೆಲ್ಲ ಕೇಳಿದ ಮೇಲೆ, ಓ ಇದೆಲ್ಲ ಯೋಚನೆ ಮಾಡಬಹುದು, ನೀನು ಹೇಳಿದ ಮೇಲೆ ಇದು ಯೋಚನೆ ಮಾಡುವುದು ಬಹಳ ಸುಲಭ. ನಗುಮುಖದ ಭಗವಂತನನ್ನು ನಾನು ಕಾಣಬೇಕು, ನೀನೇ ಮುಂದೆ ಇರುವಾಗ ಇನ್ನು ನನಗೆ ಏನು ಬೇಕು ಅದನ್ನೇ ಯೋಚಿಸಿದರೆ ಆಯ್ತಷ್ಟೇ ಅಂತ ಯೋಚಿಸಿ, ಆದರೂ ಮಗನೇ ಅಂತ ಈ ಮಗನೇ ಬಿಡುವುದಿಲ್ಲ ಈ ತಾಯಿ ಹತ್ರ. ಅವಳಿಗೆ ಮತ್ತಷ್ಟು ಪ್ರಶ್ನೆಗಳು. ಯಾವಾಗ ಇವಳು ಮಗನೇ ಅಂತ ಹೇಳ್ತಾಳೆ ಆವಾಗ ಕಪಿಲನಿಗೆ ಅರ್ಥ ಆಯಿತು, ಇವಳಿಗೆ ಇನ್ನೂ ಅರ್ಥವಾಗಲಿಲ್ಲ ಅಂತ. ಅರ್ಥವಾಗಲಿಲ್ಲ ಅಂತ ಗೊತ್ತಾಗ್ತಾ ಇದ್ದದ್ದು ಮಗನೇ ಅಂತ ವಾತ್ಸಲ್ಯದಿಂದ ಹೇಳ್ತಾ ಇದ್ದಾಳಲ್ಲ, ಭಕ್ತಿ ತುಂಬಲಿಲ್ಲ. ಭಕ್ತಿ ತುಂಬಿ ದೇವರೇ ಅಂತ ಬಾಯಲ್ಲಿ ಮಾತು ಬರ್ತಾ ಇಲ್ಲಲ್ಲ. ಇವನು ಮತ್ತಷ್ಟು ಉಪದೇಶ ಮಾಡ್ತಾನೆ. ವೈರಾಗ್ಯ ಹುಟ್ಟುವುದಕ್ಕೋಸ್ಕರ ಗರ್ಭದಲ್ಲಿ ಒಂದು ಜಂತುವಿಗೆ ಎಷ್ಟು ಕ್ಲೇಶ ಇದೆ ಅಂತ ಉಪದೇಶ ಮಾಡ್ತಾನೆ. ಹುಟ್ಟಿದ ಮೇಲೆ ಏನು ಕಷ್ಟಗಳಿದ್ದಾವೆ, ಎಷ್ಟು ಸೊಳ್ಳೆಗಳು ಏನು ಮಾಡ್ತಾ ಇರ್ತಾವೆ, ಸೊಳ್ಳೆ ಕಚ್ಚಿತು ಅಂತ ಅದು ಅಳ್ತಾ ಇದ್ದರೆ ಇವರು ಬಾಯಿಗೇನೋ ಹಾಕಿ ಹೊಟ್ಟೆಯಲ್ಲಿ ವಾಂತಿ ಬರುವ ಹಾಗೆ ಮಾಡ್ತಾರೆ ಅಮ್ಮ ಅಪ್ಪ ಸೇರಿಕೊಂಡು. ಎಷ್ಟು ಮಗುವಿಗೆ ಬೇಕು ಅಂತ ಹೇಳುವುದಕ್ಕೆ ಬರುವುದಿಲ್ಲ. ಅಪ್ಪ ಅಮ್ಮಂದಿರಿಂದ ತೊಂದರೆ ಪಡ್ತದೆ. ಆದರೆ ಅಪ್ಪ ಅಮ್ಮಂದಿರು ನಾವೆಷ್ಟು ಉಪಕಾರ ಮಾಡಿದ್ದೇವೆ ಮಗುವಿಗೆ ಅಂತ ಹೇಳಿಕೊಂಡು ಓಡಾಡ್ತಾರೆ. ಇಷ್ಟೆಲ್ಲ ಕಷ್ಟ ಇದೆ. ಕೊನೆಗೆ ಮುಪ್ಪಿನ ಅವಸ್ಥೆಯಲ್ಲಿ ಕಂಠೋ ಗುರಘುರಾಯತೆ, ಏನೇನೋ ಶಬ್ದ. ಅಕ್ಕಪಕ್ಕದಲ್ಲೆಲ್ಲ ಬಂದು ಕೇಳ್ತಾರೆ, ನಂದು ಪರಿಚಯವಾಯಿತೋ ಅಂತ ಕೇಳ್ತಾರೆ. ಇವನಿಗೆ ಪರಿಚಯವಾಗುವುದೇ ಇಲ್ಲ. ಪರಿಚಯವಾಗದೇ ಹೋದರೂ ಕೂಡ ಹಾಂ 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 ಅಂತ ಇವ ಹೇಳ್ತಾ ಇರ್ತಾನೆ. ಬಾಯಿಯಿಂದ ಅಕ್ಷರಗಳು ಹೊರಗೆ ಬರುವುದಿಲ್ಲ. ಕೊನೆಗೆ ಇವನ ಮುಂದೆ ಏನೋ ಪಾರಾಯಣ ಮಾಡ್ತಾ ಇರ್ತಾರೆ, ಆ ಶಬ್ದಗಳನ್ನು ಕೇಳ್ತಾ ಇರ್ತಾನೆ. ನಾನು ಸಾಯಲಿದ್ದೇನೆ ಅಂತ ಆ ಹೊತ್ತಿಗೆ ಎಚ್ಚರ ಬರ್ತದೆ. ಆದರೆ ಸಾಯಲಿದ್ದೇನೆ ಅನ್ನುವ ಎಚ್ಚರ ಬರುವ ಹೊತ್ತಿಗೆ ಅವನಿಗೆ ದೇವರನ್ನು ಸ್ಮರಿಸಬೇಕು ಅಂತ ಗೊತ್ತಾಗುವುದಿಲ್ಲ. ವ್ಯವಹಾರದಲ್ಲಿದ್ದ ಯಾವ್ಯಾವುದೋ ವಿಷಯಗಳು ಆಗ ಎಚ್ಚರಕ್ಕೆ ಬರುವುದಕ್ಕೆ ಪ್ರಾರಂಭವಾಗ್ತವೆ. ಕೊನೆಗೆ ಸತ್ತು ಇನ್ನಾವುದೋ ಆಗಿ ಹುಡ್ತಾನೆ. ಹುಟ್ಟು ಸಾವು ಅನ್ನುವ ಸಂಕೋಲೆಯಲ್ಲಿ ಮನುಷ್ಯ ಇರ್ತಾನೆ. ಆದ್ದರಿಂದ ಅಮ್ಮ ಸಂಕೋಲೆಯಿಂದ ದಾಟುವುದಕ್ಕೆ ಪ್ರಯತ್ನಿಸಬೇಕು. ಈ ಎಲ್ಲ ವಿಷಯ ಕಪಿಲನಿಂದ ಕೇಳಿದ ಕೂಡಲೇ ಈ ತಾಯಿಗೆ ದೇವರೇ ಅಂತ ಬಾಯಲ್ಲಿ ಬಂತು. ಕಪಿಲನಿಗೆ ಸಮಾಧಾನ ಆಯಿತು. ಅಂತೂ ನನ್ನ ಜೀವನದಲ್ಲಿ ಅಮ್ಮನಿಗೆ ಅರ್ಥ ಮಾಡಿಸಿದ್ದೇನೆ ಅಲ್ವಾ ಅಂತ ಅವನಿಗೊಂದು ಖುಷಿಯಾಯಿತು. ದೇವಹೂತಿ ಕಪಿಲನಿಗೆ ಪ್ರದಕ್ಷಿಣೆ ಬಂದು ವಿಮಾನದಿಂದ ಕೆಳಗಿಳಿದು ಬಿಂದು ಸರೋವರದ ತಟಿಯಲ್ಲಿ ಪದ್ಮಾಸನ ಹಾಕಿ ಕೂತಿದ್ದಾಳೆ. ನಗುಮುಖದಿಂದ ಪಕ್ಕದಲ್ಲಿ ಬಂದಂತಹ ಮಗನನ್ನೇ ಮನಸ್ಸಿನಲ್ಲಿ ಧ್ಯಾನದಲ್ಲಿ ತುಂಬಿಸಿಕೊಂಡಿದ್ದಾಳೆ. ಈತ ಉಪದೇಶ ಮಾಡಿರತಕ್ಕಂತಹ ಧ್ಯಾನದ 25 ಹಂತಗಳಲ್ಲಿ ಒಂದೊಂದನ್ನು ಸಾಧನೆ ಮಾಡ್ತಾ ಮಾಡ್ತಾ ಸಮಾಧಿಯ ಸ್ಥಿತಿಗೆ ಏರ್ತಾಳೆ. ಹೃತ್ಕಮಲದಲ್ಲಿ ನಗುಮುಖದ ಪ್ರಸನ್ನವದನನಾದ ಭಗವತ್ ಸ್ವರೂಪವನ್ನು ಗಟ್ಟಿಗೊಳಿಸ್ತಾ ತನ್ನ ಮೂಲಾಧಾರದ ಚಿಂತನೆಯನ್ನು ಮಾಡಿಕೊಳ್ತಾಳೆ. ಶರೀರದ ಶಕ್ತಿ ಕೇಂದ್ರಗಳಲ್ಲಿ ಸಂಸ್ಥಿತವಾದ ಆತ್ಮಶಕ್ತಿಯನ್ನು ಒಂದರಲ್ಲಿ ಒಂದು ಲಯ ಚಿಂತನೆಯನ್ನು ಮಾಡ್ತಾ ಮೂಲಾಧಾರದಿಂದ ಸ್ವಾಧಿಷ್ಠಾನಕ್ಕೆ, ಸ್ವಾಧಿಷ್ಠಾನದಿಂದ ಮಣಿಪೂರಕಕ್ಕೆ ತೆರೆತಂದು ಮಣಿಪೂರಕದಲ್ಲಿ ನಿಲ್ಲದೇ ಅನಾಹತಕ್ಕೆ ಬಂದು ಅನಾಹತದಿಂದ ತನ್ನ ಆಜ್ಞಾಚಕ್ರದಲ್ಲಿಯ ತನಕ ವಿಶುದ್ಧಿಯನ್ನು ದಾಟಿ ಬಂದು ಬಿಡ್ತಾಳೆ. ಆ ಹೊತ್ತಿಗೆ ಭಗವಂತನ ಸುಂದರ ರೂಪವನ್ನು ಯೋಚಿಸ್ತಾ ಅದರ ಜೊತೆಗೆ ತಾನು ಶರೀರದಿಂದ ಉತ್ಕ್ರಮಣವನ್ನು ಮಾಡ್ತಾಳೆ. ದೇವಹೂತಿ ಬಿಂದು ಸರಸ್ಸಿನ ತಟದಲ್ಲಿ ಕುಳಿತು ಮಗನಿಂದ ಪಡೆದ ಜ್ಞಾನದಿಂದ ಶರೀರವನ್ನು ಉತ್ಕ್ರಮಣ ಮಾಡ್ತಾ ಇರುವ ಹೊತ್ತಿಗೆ ಅವಳ ಶರೀರ ನದಿಯಾಗಿ ಹರಿಯುತ್ತೆ. ಲೋಕೋಪಕಾರಕವಾದ ನದಿಯಾಗಿ ಹರಿದು ಬಿಟ್ಟಿತು. ಈಕೆ ಉತ್ಕ್ರಮಣವನ್ನು ಹೊಂದಿದ್ದಾಳೆ. ಕಪಿಲ ನಗುಮುಖದಿಂದ ತಾಯಿಗೆ ಶ್ರೇಯಸ್ಸಾಯಿತು ಅಂತ ಯೋಚಿಸಿ ಆ ಪ್ರದೇಶಕ್ಕೆ ಸಿದ್ಧಪದ ಅಂತ ಹೆಸರು ನಾಮಕರಣವನ್ನು ಮಾಡಿ ತಾನು ಅಲ್ಲಿಂದ ಉತ್ತರದ ಕಡೆಗೆ ಸಾಗಿ ಉತ್ತರದಲ್ಲಿ ಆಸುರಿ ಅನ್ನುವ ಶಿಷ್ಯನಿಗೆ ಮತ್ತೆ ಸಾಂಖ್ಯದ ಉಪದೇಶವನ್ನು ಮಾಡ್ತಾನೆ ಅನ್ನುವಲ್ಲಿಗೆ ಚತುರ್ಥ ಸ್ಕಂದ ಪೂರ್ತಿಯಾಗ್ತದೆ. ಯೈದ ಮನುಷುಣೋತಿ ಶ್ರಾವಯೇದ್ವಾ, ಇದಕ್ಕೊಂದು ಫಲವನ್ನು ಹೇಳ್ತಾರೆ ಶುಕಾಚಾರ್ಯರು. ಯಾರು ಈ ಕಪಿಲನ ಗೀತೆಯನ್ನು ಕಪಿಲೋಪಾಖ್ಯಾನವನ್ನು ಅನುಶೃಣೋತಿ ಅರ್ಥವಾಗುವ ಹಾಗೆ ಕೇಳಿಕೊಳ್ಳುತ್ತಾನೋ, ಯಾರು ಕೇಳ್ತಾನೋ ಅಂತ ಹೇಳುವುದಿಲ್ಲ ಅವರು, ಅನುಶೃಣೋತಿ, ಶೃಣೋತಿ ಅಲ್ಲ ಅನುಶೃಣೋತಿ, ಮತ್ತೆ ಮತ್ತೆ ಕೇಳ್ತಾನೋ, ಅನುಸೃತ್ಯ ಶೃಣೋತಿ. ಶ್ರಾವಯೇದ್ವಾ ಯೋಭಿದತ್ತೇ, ಯಾರು ಇದನ್ನು ಹೇಳುತ್ತಾನೋ, ನಮ್ಮನ್ನು ಬಿಡೋಲ್ಲ ಅವರಿಗೆ ಅಷ್ಟು ಕರುಣೆ, ಯಾರು ಇದನ್ನು ಹೇಳುತ್ತಾರೋ
ಅಂಥವರು ಭಗವಂತನ ಎಚ್ಚರವನ್ನು ಮರಣಕಾಲದಲ್ಲೂ ತಪ್ಪುವುದಿಲ್ಲ ಅಂತ ಒಂದು ವಿಶಿಷ್ಟವಾದ ಫಲವನ್ನು ಹೇಳಿದ್ದಾರೆ. ಇದು ಪವಿತ್ರವಾದ ತೃತೀಯ ಸ್ಕಂದದ ಕಪಿಲೋಪನಿಷತ್ ಅಥವಾ ಕಪಿಲ ಗೀತೆ ಅಥವಾ ಕಪಿಲೋಪಾಖ್ಯಾನ ಅಂತ ಹೇಳುವ ಜೀವನಕ್ಕೆ ಅತ್ಯಂತ ಉಪಯುಕ್ತವಾದ ಅನೇಕ ಮಾಹಿತಿಗಳನ್ನು ಕೊಡತಕ್ಕಂತಹ ಗೀತೆ. ಸ್ವಯಂಭುವ ಮನುವಿನ 5 ಸಂತತಿಯಲ್ಲಿ ಒಂದು ಸಂತತಿಯ ಕಥೆಯನ್ನಷ್ಟೇ ನಾವು ಕೇಳಿದ್ದು. ದೇವಹೂತಿ, ಪ್ರಸೂತಿ, ಆಕೂತಿ ಅಂತ 3 ಜನ ಹೆಣ್ಣು ಮಕ್ಕಳಲ್ಲಿ ದೇವಹೂತಿಯ ಕಥೆ ಹೇಳಿದ್ದೇವೆ. ಪ್ರಸೂತಿಯನ್ನು ದಕ್ಷನಿಗೆ ಕೊಟ್ಟಿದ್ದಾನೆ, ಆಕೂತಿಯನ್ನು ರುಚಿ ಪ್ರಜಾಪತಿಗೆ ವಿವಾಹ ಮಾಡಿದ್ದಾನೆ. ಆಕೂತಿಯಲ್ಲಿ ಯಜ್ಞನಾಮಕನಾಗಿ ಭಗವಂತ ಆವಿರ್ಭವಿಸ್ತಾನೆ. ಆ ಕಥೆ ಹೆಚ್ಚು ವಿಸ್ತಾರ ಬೇಡ. ಈ ಕಡೆ ಬರುವ ಪ್ರಸೂತಿಯನ್ನು ದಕ್ಷನಿಗೆ ಕೊಟ್ಟಿದ್ದಾನಲ್ಲ, ದಕ್ಷನಿಗೆ ಪ್ರಸೂತಿಯಲ್ಲಿ 16 ಜನ ಮಕ್ಕಳು. ಒಂದು ಸಂದರ್ಭದಲ್ಲಿ 60 ಜನ ಮಕ್ಕಳನ್ನು ಪಡೆದಿದ್ದ ದಕ್ಷ. ಅದು ಚಾಕ್ಷುಷ ಮನ್ವಂತರದ ಕಥೆ. ನಾವೀಗ ಹೇಳ್ತಾ ಇರೋದು ಚಾಕ್ಷುಷ ಮನ್ವಂತರದ್ದಲ್ಲ, ಈಗ ಹೇಳ್ತಾ ಇರುವುದು ಸ್ವಯಂಭುವ ಮನ್ವಂತರದ ಕಥೆ. ಸ್ವಯಂಭುವ ಮನ್ವಂತರದಲ್ಲಿ ದಕ್ಷ ಪ್ರಜಾಪತಿಗೆ ಪ್ರಸೂತಿ ಅನ್ನುವ ಮಾನವಿಯಲ್ಲಿ, ಅಂದರೆ ಮನುವಿನ ಮಗಳಲ್ಲಿ 16 ಜನ ಮಕ್ಕಳು. ಹೆಣ್ಣು ಮಕ್ಕಳೇ ಹುಟ್ಟಿದ್ದಾರೆ. ಅವರಿಗೆ ಮದುವೆಯ ವ್ಯವಸ್ಥೆ ಆಗಬೇಕು. ದಕ್ಷ ಬಹಳ ಸುಲಭ. ಆಗಿನ ಕಾಲದಲ್ಲಿ ಒಂದು ಮದುವೆಯ ಮುಹೂರ್ತ ತೀರ್ಮಾನ ಮಾಡಿದ, ಒಬ್ಬ ವರನನ್ನು ಕರೆದ, 13 ಜನರಿಗೆ ಒಟ್ಟಿಗೆ ಮದುವೆ ಹಾಕಿದ. ಇದೆಲ್ಲ 1, 2, 3, 4 ಮದುವೆ ಅಲ್ಲ. ಈ 13 ಜನರಿಗೆ ಧರ್ಮ ಪ್ರಜಾಪತಿಗೆ ಕೊಟ್ಟು ವಿವಾಹ ಮಾಡ್ತಾನೆ. ಧರ್ಮ ಪ್ರಜಾಪತಿ ಅಂದರೆ ಸ್ವಯಂಭುವ ಮನ್ವಂತರದ ಯಮನ ಸ್ಥಾನದಲ್ಲಿದ್ದವ, ಯಮಧರ್ಮನ ಸ್ಥಾನದಲ್ಲಿದ್ದಂತಹ ವ್ಯಕ್ತಿ. ಆ ಧರ್ಮ ಪ್ರಜಾಪತಿಗೆ 13 ಜನ ಪತ್ನಿಯರು, ಎಲ್ಲರೂ ದಾಕ್ಷಾಯಿಣಿಯರೇ, ಎಲ್ಲರೂ ದಕ್ಷನ ಮಕ್ಕಳು. ಅವರಲ್ಲಿ ಸಂತತಿಯಾಯಿತು, ಬಹಳ ಸುಂದರವಾದ ಸಂತತಿ. ಧರ್ಮನಿಗೆ ಅವರ ಇವನ ಹೆಂಡತಿಯರ ಹೆಸರೇನು ಗೊತ್ತೋ? ಒಬ್ಬಳ ಹೆಸರು ದಯಾ ಅಂತ ಹೆಸರು, ಇನ್ನೊಬ್ಬಳ ಹೆಸರು ಅಭಯ ಅಂತ ಹೆಸರು. ಎಲ್ಲ ನಮಗೆ ಭೇದವು. ಇನ್ನೊಬ್ಬಳ ಹೆಸರು ಕ್ಷಮಾ, ಮತ್ತೊಬ್ಬಳ ಹೆಸರು ಶಾಂತಿ, ಮತ್ತೊಬ್ಬಳ ಹೆಸರು ಪುಷ್ಟಿ, ಮತ್ತೊಬ್ಬಳ ಹೆಸರು ಮೂರ್ತಿ. ಇದೆಲ್ಲ ಅವರ ಹೆಸರು. ಅದರಲ್ಲಿ ಧರ್ಮ ಪ್ರಜಾಪತಿಗೆ ದಯೆಯಲ್ಲಿ ಹುಟ್ಟಿದ ಮಗನ ಹೆಸರೇನು ಗೊತ್ತು? ಅಭಯ ಅಂತ ಅವನ ಹೆಸರು, ಅಭಯಾಚಾರ. ಇವರು ಹುಟ್ಟಿದ್ದು ಯಾರಿಗೆ? ಧರ್ಮ ಪ್ರಜಾಪತಿಗೆ ದಯೆಯಲ್ಲಿ ಹುಟ್ಟಿದ್ದು. ನೋಡಿ, ಧರ್ಮಾಚರಣೆಯಲ್ಲಿ ದಯೆ ಇದ್ದರೆ ಎಲ್ರಿಗೂ ಅಭಯ. ಅಕಸ್ಮಾತ್ ದಯೆ ಇಲ್ಲದೆ ಇದ್ದವ ಧರ್ಮಾಚರಣೆ ಮಾಡಲಿಕ್ಕೆ ಹೊರಟ್ರೆ ಎಲ್ರಿಗೂ ಭಯವೇ. ಅವನು ಮಡಿ ಮಾಡಿಕೊಂಡು ಬಂದರೆ ಸಾಕು, ಎಲ್ಲರೂ ಗಡಗಡ ನಡುಗಿ ಬಿಡ್ತಾರೆ. ಒಂದು ಸಲ ಇವರ ಮಡಿಯ ಕೆಲಸ ಮುಗಿದ್ರೆ ಸಾಕು, ನಮಗೆ ಸಮಾಧಾನ ಅಂತ. ದಯ ಇಲ್ಲದೆ ಇದ್ದವನ ಎಷ್ಟು ಧರ್ಮ ಇದ್ದರೂ ಕೂಡ ಇನ್ನೊಬ್ಬರಿಗೆ ಭಯವೇ ಹುಟ್ಟೋದು. ಆದ್ದರಿಂದ ಧರ್ಮ ಮತ್ತು ದಯೆ ಸೇರಿದರೆ ಆಗ ಅಭಯ ಉಂಟಾಗ್ತದೆ. ಇವರ ದಾಂಪತ್ಯದಲ್ಲಿ ಹುಟ್ಟಿದ ಮಕ್ಕಳು ಮತ್ತು ಇವರಿಬ್ಬರ ಹೆಸರು, ಇದು ನೋಡಿಕೊಂಡು ನಾವು ಶಾಸ್ತ್ರದ ಅನೇಕ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಬಿಡ್ಬೋದು. 13ನೆಯವಳು ಮೂರ್ತಿ. ಮೂರ್ತಿಯಲ್ಲಿ ಧರ್ಮ ಪ್ರಜಾಪತಿಗೆ 4 ಜನ ಮಕ್ಕಳು. ಅದರಲ್ಲಿ ಪ್ರಸಿದ್ಧರಾದ 2 ಮಕ್ಕಳು ಅಂದರೆ ಮೂರ್ತಿ ಸರ್ವಗುಣೋತ್ಪತ್ತಿ ನರನಾರಾಯಣವು ಋಷಿ. ಭಗವಂತನ ಅವತಾರವಾಯಿತು ಮೂರ್ತಿಯಲ್ಲಿ. ಧರ್ಮ ಪ್ರಜಾಪತಿಗೆ ಆವಿರ್ಭವಿಸಿದವ ಧರ್ಮಜ ಅಂತ ಕರೆಸಿಕೊಂಡಂತಹ ನರ ನಾರಾಯಣ ಅನ್ನುವ ಭಗವಂತನ ರೂಪ. ಇವತ್ತು ಬದರಿಯಲ್ಲಿ ಯಾವ ನಾರಾಯಣ ರೂಪವನ್ನು ನಾವು ದರ್ಶನ ಮಾಡ್ತೇವೆ, ಅದು ಧರ್ಮ ಪ್ರಜಾಪತಿಗೆ ಮೂರ್ತಿಯಲ್ಲಿ ಆವಿರ್ಭವಿಸಿದಂತಹ ನಾರಾಯಣ ರೂಪ. ಮೂಲ ರೂಪಿ ನಾರಾಯಣ ಅಲ್ಲ, ಅವತಾರ ರೂಪಿ ನಾರಾಯಣ. ಈ ಅವತಾರ ರೂಪಿ ನಾರಾಯಣ ಯಾಕೆ ಆವಿರ್ಭವಿಸಿದ್ದು? ವೇದವ್ಯಾಸರು ಹೇಗೆ ಜ್ಞಾನ ವಿಸ್ತಾರಕ್ಕೋಸ್ಕರ ಆವಿರ್ಭವಿಸಿದ್ದೋ ಹಾಗೆ ಈ ನಾರಾಯಣ ಜ್ಞಾನಕ್ಕೋಸ್ಕರ ಅವತರಿಸಿದ ರೂಪ. ವೇದವ್ಯಾಸರು ಎಷ್ಟು ಗ್ರಂಥ ರಚನೆ ಮಾಡಿದ್ದಾರೆ ಅಂತ ನಾವಿವತ್ತು ಲೆಕ್ಕ ಆದರೂ ಹೇಳ್ತೇವೆ. 18 ಪುರಾಣ, 18 ಉಪಪುರಾಣ, ಒಂದು ಶ್ರೀಮನ್ ಮಹಾಭಾರತ. ಆ ಮಹಾಭಾರತ ಎಷ್ಟು ಅಂತ ಹೇಳಿದರೆ ಲೆಕ್ಕ ಗೊತ್ತಿಲ್ಲ ನಮಗೆ, ಆದರೆ ಅದು ಅಂತ ಎಲ್ಲ ಲೆಕ್ಕ ಹೇಳ್ತೇವೆ ಒಂದಿಷ್ಟು. ಆದರೆ ನಾರಾಯಣ ಮಾಡಿದ ಗ್ರಂಥದ ಲೆಕ್ಕ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಆಚಾರ್ಯರು ಇವತ್ತಿಗೆ 780 ವರ್ಷಗಳ ಹಿಂದೆ ಒಂದು ಮಾತು ಹೇಳ್ತಾರೆ. ನಾನು ಈ ಮಹಾಭಾರತ ತಾತ್ಪರ್ಯ ನಿರ್ಣಯ ಇದನ್ನೆಲ್ಲ ಭಾರಿ ಭಾರಿ ಗ್ರಂಥಗಳನ್ನು ಅವಲೋಕನೆ ಮಾಡಿ ರಚಿಸಿದ್ದೇನೆ. ಆ ಗ್ರಂಥಗಳು ಯಾರು ಅಂದರೆ ನಾರಾಯಣ ರಚಿಸಿರ್ತಕ್ಕಂತಹ ಪಂಚರಾತ್ರ ಅನ್ನುವ ಗ್ರಂಥ. ಪಂಚರಾತ್ರಸ್ಯ ಕೃಷ್ಣಸ್ಯ ವಕ್ತ ನಾರಾಯಣ ಸ್ವಯಂ. ಈ ನಾರಾಯಣ ಸಮಗ್ರ ಪಂಚರಾತ್ರವನ್ನು ಹೇಳಿರ್ತಕ್ಕಂಥವ. ಆದರೆ ಏನು ಮಾಡುವುದು ಹೇಳಿ? ಆ ಪಂಚರಾತ್ರದಲ್ಲಿ ಆ ನಾರಾಯಣ ಎಷ್ಟು ರಚಿಸಿದ್ದಾನೋ ಅದರ 1 ಕೋಟಿಯ 1 ಅಂಶವೂ ಈಗ ಸಿಗ್ತಾ ಇಲ್ಲ. ಇದು ಆಚಾರ್ಯರು ಹೇಳುವುದು. ಆ ಕಾಲದಲ್ಲಿ ಕೋಟ್ಯಂಶೋಪಿನ ವಿದ್ಯತೆ. ಆ ನಾರಾಯಣ ರಚಿಸಿದ ಗ್ರಂಥದ ಕೋಟ್ಯಂಶವೂ ಈಗ ಸಿಗ್ತಾ ಇಲ್ಲ. ಇವತ್ತಿಗೆ 780 ವರ್ಷದ ಹಿಂದೆ ಆಚಾರ್ಯರು ಹೀಗೆ ಹೇಳಿದರು. ಹೇಳಿ ತಮ್ಮ ಗ್ರಂಥದಲ್ಲಿ ಅವರು ಪಂಚರಾತ್ರದ ಬೇರೆ ಬೇರೆ ಭಾಗಗಳನ್ನು ಕೋಟ್ ಮಾಡಿದರು.
ಆ ಕೋಟ್ ಮಾಡಿದ್ದನ್ನು ಇವತ್ತು ಪ್ರಿಂಟ್ ಮಾಡಿದರೆ ಸುಮಾರು 150 ಪುಟ ಆಗ್ತದೆ. ಆ 150 ಪುಟದಷ್ಟು ಅವರೇನು ಕೊಟೇಶನ್ ಕೊಟ್ಟಿದ್ದಾರೆ, ಆ ಕೊಟೇಶನ್ ಕೊಟ್ಟಂತಹ ಕೆಲವು ಗ್ರಂಥಗಳು ಉಪಲಬ್ಧ ಇದ್ದಾವೆ ಇವತ್ತಿಗೆ. ಒಂದು ಪೌಷ್ಕರಸ ಸಂಹಿತ, ವಿಷ್ಣು ಸಂಹಿತ, ಇದೆಲ್ಲ ಪಂಚರಾತ್ರದ ಭಾಗ, ಮುಕ್ತಿ ತತ್ವ, ಇವೆಲ್ಲ ಇವತ್ತು ಉಪಲಬ್ಧ ಇದೆ. ಆ ಉಪಲಬ್ಧವಾದ ಗ್ರಂಥವನ್ನು ಸೇರಿಸಿದರೆ ಮಹಾಭಾರತದಷ್ಟು ಆಗ್ತದೆ. ಈ ಮಹಾಭಾರತದಷ್ಟು ಇರತಕ್ಕಂತಹ ಗ್ರಂಥ ಇದು ಕೋಟಿಯ ಒಂದು ಅಂಶ ಅಲ್ಲ ಅಂತೇಳಿದರೆ, ಹಾಗಾದರೆ ಆ ನಾರಾಯಣ ರೂಪಿ ಭಗವಂತ ರಚಿಸಿದ ಪಂಚರಾತ್ರದ ಭಾಗ ಎಷ್ಟು ಯೋಚನೆ ಮಾಡಿ. ಅಂತಹ ಗ್ರಂಥರಾಶಿಯನ್ನು ಕೊಟ್ಟ ನಾರಾಯಣ. ಅವನು ಒಮ್ಮೆ ತಪಸ್ಸಿಗೆ ಕೂತರೆ ಅವನನ್ನು ಎಬ್ಬಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಾರಾಯಣ ಅನ್ನುವ ಅವತಾರ ಯಾಕೆ ಬಂದದ್ದು ಅಂದರೆ ತಪಸ್ಸು ಹೇಗೆ ಮಾಡಬೇಕು ಅಂತ ಲೋಕಕ್ಕೆ ಉಪದೇಶ ಕೊಡುವುದಕ್ಕೋಸ್ಕರ ಬಂದದ್ದು. ಬಾಯಿಯಲ್ಲಿ ಹೇಳಿದರೆ ಜನ ಮರೆತು ಬಿಡ್ತಾರೆ, ಮಾಡಿ ತೋರಿಸಬೇಕು. ತಪಸ್ಸು ಹೇಗೆ ಮಾಡುವುದು ಅಂತ ತಾನು ಮಾಡಿ ತೋರಿಸಿದ. ಯಾರನ್ನು ಕುರಿತು ತಪಸ್ಸು? ತನ್ನನ್ನು ಕುರಿತು. ದಧ್ಯವು ಸ್ವಾತ್ಮಾನಂ, ತನ್ನನ್ನು ತಾನು ಧ್ಯಾನ ಮಾಡಿಕೊಂಡು ತಪಸ್ಸು ಮಾಡಿದ. ಇವನ ತಪಸ್ಸನ್ನು ಭಂಗಗೊಳಿಸುವುದಕ್ಕೆ ದೇವೇಂದ್ರ ಪ್ರಯತ್ನಿಸಿ ಸೋತು ಹೋದ. ದೇವೇಂದ್ರನ ಸೀಟು ಕೆಲವು ಸಲ ಅಲುಗಾಡ್ತಾ ಇರ್ತದೆ. ಅದು ಸ್ವಲ್ಪ ಕರ್ನಾಟಕದ ಮುಖ್ಯಮಂತ್ರಿಗಳ ಸೀಟ್ ಇದ್ದ ಹಾಗೆ ದೇವೇಂದ್ರನ ಸೀಟು. ಆಗಾಗ ಯಾಕೋ ಅದಕ್ಕೆ ಫೆವಿಕಾಲ ಹಾಕಿರೋದಿಲ್ಲ, ಆಗಾಗ ಅಲುಗಾಡ್ತಾ ಇರ್ತದೆ. ಹಾಗಾಗಿ ದೇವೇಂದ್ರ ಇಲ್ಲಿ ನಾರಾಯಣ ತಪಸ್ಸು ಮಾಡ್ತಾ ಇದ್ದರೆ ದೇವೇಂದ್ರನಿಗೇನು ಅಲುಗಿದ ಅನುಭವ. ಇವನು ಇಷ್ಟು ತಪಸ್ಸು ಮಾಡಿದರೆ ಬಂದು ಕೂತು ಬಿಡ್ತಾನೆ ಸೀಟಿನಲ್ಲಿ ಅಂತ ಆಲೋಚನೆ ಆಯಿತಂತೆ. ಅದಕ್ಕೋಸ್ಕರ ದೇವೇಂದ್ರ ತನ್ನಲ್ಲಿದ್ದ ರಸರಸಿಕ ವ್ಯಕ್ತಿತ್ವಗಳನ್ನೆಲ್ಲ ಜೊತೆ ಸೇರಿಸಿಕೊಂಡು ನೀವೆಲ್ಲ ಹೋಗಿ ನಾರಾಯಣನ ಮನಸ್ಸನ್ನು ವಶೀಕರಣ ಮಾಡಿ ಅವನನ್ನು ಸಂಸಾರಿಯಾಗುವ ಹಾಗೆ ಮಾಡಿ ಅಂತ ಕಳಿಸಿಕೊಡ್ತಾನೆ. ಯಾರು? ಸಾಮಾನ್ಯ ಅಲ್ಲ, ಅಸಾಮಾನ್ಯರಾದ ತಿಲೋತ್ತಮೆ, ಘೃತಾಚಿ, ರಂಭೆ ಮೊದಲಾದ ಮಹಾಮಹಿಮಾ ವ್ಯಕ್ತಿತ್ವಗಳೆಲ್ಲ ಸೇರಿಕೊಂಡಿದ್ದಾವೆ. ಸ್ವತಃ ವಸಂತ ಜೊತೆಗಿದ್ದಾನೆ. ಇವರೆಲ್ಲ ಒಟ್ಟು ಸೇರಿ ಬರ್ತಾರೆ. ಇವತ್ತಿನ ಬದರಿಕಾ ಕ್ಷೇತ್ರ ಹೋದವರೆಲ್ಲ ಇರಬಹುದು, ಅವರಿಗೆ ಗೊತ್ತಿರ್ತದೆ ಎಷ್ಟು ಚಳಿ ಇರ್ತದೆ ಅಂತ. ಅಂಥ ಬದರಿ ನರನಾರಾಯಣ ಪರ್ವತದ ಮಧ್ಯದಲ್ಲಿ ಹೋಗಿ ಇವನು ತಪಸ್ಸು ಮಾಡ್ತಾ ಇದ್ದರೆ ಅಲ್ಲಿ ಕುಣಿಯುವುದಕ್ಕೆ ಶುರು ಮಾಡಿದರು. ಇವರು ಎಷ್ಟೇ ಹಾಡಲಿ, ಎಷ್ಟೇ ಕುಣಿಲಿ, ಎಷ್ಟೇ ಮೃದಂಗ ಬಾರಿಸಲಿ, ದೇವರು ತಪಸ್ಸಿನಿಂದ ಹೊರಗೆ ಬರುವುದಿಲ್ಲ. ಇವರು ಬಾರಿಸಿ ಬಾರಿಸಿ ಸುಸ್ತಾಗಿ ಕುಣಿದು ಕುಪ್ಪಳಿಸಿ ಸುಸ್ತಾಗಿ ಬೆವತುಕೊಂಡು ಬಿದ್ದರಂತೆ. ಅಲ್ಲಿ ನೋಡಿ, ಅಲ್ಲಿ ಬೆವರು ಬೇಕಾದರೆ ಹೇಗೆ ಕುಣಿದಿರಬೇಕು ಇವರು. ಇವರೆಲ್ಲ ಕೆಳಗೆ ಸುಸ್ತಾಗಿ ಬಿದ್ದರೆ ನಾರಾಯಣ ತಪಸ್ಸಿನಿಂದ ಹೊರಬಂದು ಇವರಿಗೆ ಬಂದು ತನ್ನ ಉತ್ತರೀಯ ವಸ್ತ್ರದಿಂದ ಗಾಳಿ ಹಾಕಿ, ನೀವೆಲ್ಲ ಅತಿಥಿಗಳು, ನಿಮಗೆಲ್ಲ ಉಪಚಾರ ಮಾಡಬೇಕು ಅಂತ ಗುಹೆಯ ಒಳಗೆ ಕರ್ಕೊಂಡು ಹೋಗಿ ಬಿಸಿ ಬಿಸಿಯಾದ ಪಾನೀಯವನ್ನು ಕೊಟ್ಟು ಉಪಚಾರ ಮಾಡಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ, ನಾನು ತಪಸ್ಸು ಮಾಡಿ ಆಮೇಲೆ ನಿಮಗೆ ಸಿಗ್ತೇನೆ ಅಂತ ಹೊರಗೆ ಬಂದ. ಆಗ ಇವರೆಲ್ಲ ಕೈ ಮುಕ್ಕೊಂಡು ಬರ್ತಾರೆ, ಸ್ವಾಮಿ ನಾವು ನಿಮಗೆ ಒಂದು ಪ್ರದರ್ಶನ ತೋರಿಸಬೇಕು ಅಂತ ಬಂದದ್ದು. ನಮಗೆ ದೇವೇಂದ್ರನಿಂದ ಆದೇಶ ಆಗಿದೆ, ನಾರಾಯಣ ಅನ್ನುವ ಶ್ರೇಷ್ಠ ತಪಸ್ವಿ ಇದ್ದಾನೆ, ಅವನಿಗೆ ಒಂದು ಮನರಂಜನೆಯ ಕಾರ್ಯಕ್ರಮವನ್ನು ಕೊಟ್ಟು ಬರಬೇಕು ಅಂತ ನಮ್ಮನ್ನೆಲ್ಲ ಕಳಿಸಿದ್ದಾನೆ. ಆದ್ದರಿಂದ ನಮ್ಮ ಕುಣಿತವನ್ನು ಒಂದು ಸಲ ನೀನು ನೋಡಬೇಕು. ಅಂದರೆ ಇವನು ತಪಸ್ಸಿಗೆ ಕೂತು ಒಳಗೆ ಹೋದರೆ ಮತ್ತೆ ಹೊರಗೆ ತರಲಿಕ್ಕಾಗೋಲ್ಲ. ಈಗ ಒಳಗೆ ಹೋಗುವುದರ ಒಳಗೆ ಇವನನ್ನು ವಶೀಕರಿಸಿಕೊಳ್ಳಬೇಕು ಅಂತ ಇವರು ಕುಣಿಯುವುದಕ್ಕೆ ಶುರು ಮಾಡಿದರು. ಹೇಗೇಗೋ ವಸ್ತ್ರ ಹಾಕ್ಕೊಂಡು ವಸ್ತ್ರವನ್ನು ಹಾರಿಸಿಕೊಂಡು ಕುಡಿದ್ರು. ನಾರಾಯಣನಿಗೆ ಇವರು ಕುಣಿಯುವುದನ್ನು ನೋಡಿ ತಮಾಷೆ ಅಂತ ಅನಿಸಿತಂತೆ. ಹೀಗೂ ಉಂಟೆ ಅಂತ ಅನಿಸಿದೆ ಅವನಿಗೆ, ಹೀಗೂ ಕುಡಿತಾರೆ ಹೆಣ್ಮಕ್ಕಳು ಅಂತ. ಅದನ್ನು ನೋಡಿ ಅವ ಸುಮ್ಮನೆ ತನ್ನ ಶರೀರವನ್ನು ಹೀಗೆ ತಟ್ಟಿದ, ತನ್ನ ತೊಡೆಯನ್ನು ತರ್ತಾನೆ. ಆವಾಗ ಶ್ರೀರಿವ ರೂಪಿಣಿ ಮಹಾಲಕುಮಿಯೋ ಅನ್ನುವ ಸೌಭಾಗ್ಯ ಸೌಂದರ್ಯಶಾಲಿನಿಯಾದಂತಹ ಸುಂದರ ಸ್ತ್ರೀಯರು ಸಾವಿರಾರು ಮಂದಿ ಆತನ ತೊಡೆಯಿಂದ ಎದ್ದು ಬರ್ತಾರೆ. ಇವರ ರೂಪವೈಖರಿಯನ್ನು ಕಂಡಂತಹ ಈ ಹೆಣ್ಣು ಮಕ್ಕಳು ರಂಭೆ, ಘೃತಾಚಿ, ತಿಲೋತ್ತಮ ಪ್ರಭೃತಿಗಳೆಲ್ಲ ನಮ್ಮದು ನಿಜವಾಗಿ ಮನುಷ್ಯ ರೂಪವ, ಇದೊಂದು ಸೌಂದರ್ಯವೋ ಅಂತ ಅಂದುಕೊಂಡು ನಾಚಿ ತಲೆ ತಗ್ಗಿಸಿದ್ರಂತೆ. ಇಂತಹ ಸ್ತ್ರೀಯರನ್ನು, ಲಾವಣ್ಯವತಿಯರನ್ನು ಸೃಷ್ಟಿಸಬಲ್ಲಂತಹ ಈ ವ್ಯಕ್ತಿಯ ಮುಂದೆ ನಾವು ವಶೀಕರಿಸುವುದು ಎಲ್ಲಿ ಸಾಧ್ಯ? ತನ್ನ ಊರುವಿನಿಂದ ಆವಿರ್ಭವಿಸಿದ ಸ್ತ್ರೀಯರ ಮೂಲಕ ನಮ್ಮೆಲ್ಲರನ್ನು ವಶೀಕರಿಸತಕ್ಕಂತಹ ಊರ್ವಶಿ ಎನ್ನುವ ವ್ಯಕ್ತಿತ್ವವುಳ್ಳ ಈತನನ್ನು ನಾವು ವಶೀಕರಿಸುವುದು ಹೇಗೆ ಸಾಧ್ಯ? ತಲೆ ತಗ್ಗಿಸಿ ಪಾದಕ್ಕೆ ಬಿದ್ದು ಕ್ಷಮಿಸಬೇಕು ಸ್ವಾಮಿ ಅಂತ ಕೇಳಿಕೊಳ್ತಾರೆ. ಆಗ ನಾರಾಯಣ ಹೇಳ್ತಾನೆ, ನೀವು ಕ್ಷಮಿಸುವುದಕ್ಕೆ ಯೋಗ್ಯರಲ್ಲ, ನಿಮ್ಮನ್ನು ಕ್ಷಮಿಸಬೇಕಾಗಿಲ್ಲ. ಯಾಕೆ? ನೀವು ತಪ್ಪು ಮಾಡಲಿಲ್ಲ. ಯಾರು ತಪ್ಪು ಮಾಡಿರಬೇಕು? ದೇವೇಂದ್ರ ತಪ್ಪು ಮಾಡಿರಬೇಕು. ಯಾವತ್ತೂ ದೊಡ್ಡ ಸ್ವಾಮಿಗಳು ಹೇಳಿ ನಿಮ್ಮನ್ನು ಕೆಲಸ ಮಾಡಿಸಿದರೆ ಅದು ಸ್ವಾಮಿಗಳಿಗೆ ಸಂಬಂಧಪಟ್ಟ ದೋಷ. ಅಂದರೆ ಯಾರು ಒಡೆಯರಿದ್ದಾರೆ ಅವರ ದೋಷವಾಗ್ತದೆ. ಆದ್ದರಿಂದ ಇಂದ್ರ ಕಳಿಸಿದ್ದಲ್ವ, ಅವರು ಏನು ಹೇಳಿದ್ದೀರಿ ಹಾಗೆ ಮಾಡಿದ್ದೀರಲ್ವ, ಮುಗೀತು, ನಿಮ್ಮ ತಪ್ಪಿಲ್ಲ. ಇಂದ್ರನನ್ನು ನಾನು ದೋಷಾರೋಪಣೆ ಮಾಡುವುದಿಲ್ಲ. ಅವನ ಸೀಟನ್ನು ಭದ್ರವಾಗಿ ಇಟ್ಟುಕೊಳ್ಳೋದು ಅವನ ಕರ್ತವ್ಯ, ಅದು ರಾಜಕೀಯ ಮಾಡ್ತಾ ಇರಬೇಕು, ಅವನಿಗೆ ಅದೇ ಸರಿ. ಆದ್ದರಿಂದ ಅವಂದೂ ದೋಷ ಇಲ್ಲ. ಹಾಗಾದರೆ ಅವನಿಗೆ ನಾನೊಂದು ಉಡುಗೊರೆ ಕೊಡ್ತೇನೆ, ಕೊಂಡೋಗ್ಕೊಡಿ ಅಷ್ಟೇ. ಇಷ್ಟು ಹೆಣ್ಣು ಮಕ್ಕಳಲ್ಲಿ ಯಾವುದಾದ್ರೂ ಒಂದು ಹೆಣ್ಣನ್ನು ಕರ್ಕೊಂಡು ಹೋಗಿ ದೇವೇಂದ್ರನಿಗೆ ಹೇಳಿ, ನಿಮ್ಮ ಲೋಕದಲ್ಲಿ ಅದು ಶಿರೋಮಣಿಯ ಹಾಗೆ ಶೋಭಾಯಮಾನವಾಗಿರುತ್ತದೆ.
ಇವರಿಗೆ ಈ 1000ದಲ್ಲಿ ಯಾವುದನ್ನು ಹೊತ್ತುಕೊಳ್ಬೇಕು ಅಂತ ಗೊತ್ತಾಗಲಿಲ್ಲ. ಅದು ಬೇಕು ಇದು ಬೇಕು. ದೀಪಾವಳಿ ದಿವಸ ಸೀರೆ ತೆಗೊಳ್ಳುವುದಕ್ಕೆ ಹೋದ ಹೆಣ್ಣು ಮಕ್ಕಳ ಹಾಗೆ ಆಗೋಯಿತು. ಇದರಲ್ಲಿ ಯಾವುದನ್ನು ತೆಗೆಯುವುದು? ಕೊನೆಗೆ ನಾರಾಯಣನೇ ಇದನ್ನು ಕರ್ಕೊಂಡು ಹೋಗಿ ಅಂತ ತನ್ನ ಊರುವಿನಿಂದ ಆವಿರ್ಭವಿಸಿದ, ತನ್ನ ಊರುವಿನ ಮೂಲಕ ಲೋಕವನ್ನೇ ವಶೀಕರಿಸಬಲ್ಲ ಶಕ್ತಿ ಆಕೆಗೆ ಊರ್ವಶಿ ಅಂತ ಹೆಸರು. ಊರ್ವಶಿ ಜನಯಿತ ಧರ್ಮಜೋ ನಾರಾಯಣ. ಊರ್ವಶಿಯನ್ನು ಆವಿರ್ಭಾವಗೊಳಿಸುವುದರ ಮೂಲಕ ಧರ್ಮ ಅನ್ನುವ ಪ್ರಜಾಪತಿಯಿಂದ ಆವಿರ್ಭವಿಸಿದ ಮೂರ್ತಿಯ ಮಗ ಭಗವಂತ ನಾರಾಯಣ ಲೋಕಕ್ಕೆ ತಪಸ್ಸಿನಲ್ಲಿ ತನ್ನ ಮನೋನಿಯಂತ್ರಣ ಎಷ್ಟಿರಬೇಕು ಅನ್ನುವುದನ್ನು ಪಾಠ ಹೇಳಿರ್ತಕ್ಕಂತಹ ಪರಮ ಪಾವನವಾದ ನಾರಾಯಣನ ಕಥೆಯ ಜೊತೆಗೆ ಇವತ್ತಿನ ಕಥಾನುಸಂಧಾನವನ್ನು ಉಪಸಂಹಾರ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.